ಶ್ರೀ ಸಾಯಿಬಾಬಾ ಜೀವನ ಚರಿತ್ರೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪಧ್ಯಕ್ಷಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ಭಾಗ 2. ಸಾಯಿ ಅವರ ದೂತರು, ಧ್ಯೇಯ ಮತ್ತು ಅವರ ಕೆಲಸ. ಅಧ್ಯಾಯ 1. ಮಾಳ್ಸಾಪತಿ. ಮೊದಲಿಗೆ ನಾವು ಸಾಯಿಬಾಬಾರವರ ವಿಶ್ವ ಪರ್ಯಂತದ ಚಳುವಳಿಯನ್ನು ಅಸಂಖ್ಯಾತ ಹಳ್ಳಿಯ ಬಡ ಅಕ್ಕಸಾಲಿಗ ಮಾಳ್ಸಾಪತಿಯವರಿಂದ ಆರಂಭಿಸುವ ಬಗೆಗೆ ಕೆಲವರಿಗೆ ಆಶ್ಚರ್ಯವಾಗಬಹುದು. ಅದು ಸೂಕ್ತ, ಏಕೆಂದರೆ ಕೋಪರ್ಗಾಮ್ ತಾಲೂಕಿನ ಕೇಳರಿಯದ ಕುಗ್ರಾಮ ಶಿರ್ಡಿ ಮತ್ತು ಅಲ್ಲಿನ ಧ್ರುವತಾರೆ ಡೈನಾಮೋ ಆದ ಚಳುವಳಿಯ ಪ್ರಧಾನ ಪುರುಷ, ಅಷ್ಟು ಪ್ರಖ್ಯಾತರಾಗದ ಹುಚ್ಚು ಫಕೀರ ಎನಿಸಿಕೊಂಡ ಶ್ರೀ ಸಾಯಿಬಾಬಾರವರನ್ನು ಮೊದಲಿಗೆ ತೆಗೆದುಕೊಳ್ಳುವ ಒಂದು ಬೃಹತ್ ಚಳುವಳಿಯಾಗಬೇಕು ಎಂದು ಮಾಳ್ಸಾಪತಿಯವರಿಗೆ ಓದು ಬರಹ ಅಷ್ಟು ಬರುತ್ತಿರಲಿಲ್ಲ. ಇಂತಹವರು ಸಾಯಿ ಭಕ್ತರಿಗೆ ಮುಖಂಡನಾಗಬಲ್ಲನೇ ಎಂಬುದರ ಸಂದೇಹವಿದ್ದಲ್ಲಿ ಇದು ಶ್ರೀ ಸಾಯಿಬಾಬಾರವರಿಗೆ ಅನ್ವಯಿಸಬೇಕು. ಏಕೆಂದರೆ ಶ್ರೀ ಸಾಯಿ ಭಕ್ತರಿಗೆ ಮುಖಂಡನಾಗಬಲ್ಲನೇ ಎಂಬುದರ ಸಂದೇಹವಿದ್ದಲ್ಲಿ ಇದು ಶ್ರೀ ಸಾಯಿಯವರಿಗೆ ಅನ್ವಯಿಸಬೇಕು. ಏಕೆಂದರೆ ಶ್ರೀ ಸಾಯಿಯವರು ಯಾವ ಶಾಲೆಗೂ ಹೋಗದೆ ಪುಸ್ತಕ ವಿದ್ಯೆ ಇರಲಿಲ್ಲ, ಯಾವ ವಿಶ್ವವಿದ್ಯಾಲಯವೂ ಅವರಿಗೆ ಪದವಿ ನೀಡಿರಲಿಲ್ಲ. ಇಂತಹವರ ಆರಾಧನೆ ಆರಂಭಿಸಿದ ಮಾಳ್ಸಾಪತಿ ಪ್ರಾಥಮಿಕ ಶಾಲೆಯ ತನಕ ವ್ಯಾಸಂಗ ಮಾಡಿದ್ದ. ಆದರೂ ಅವರ ಮತದ ಪೂರ್ಣ ಮಾಳ್ಸಾಪತಿ ಪೂಜೆ ನೆರವೇರಿಸಲು ಸಮರ್ಥನಿದ್ದಲ್ಲಿ ಒಂದು ವಿಧದಲ್ಲಿ ಸಾಯಿಬಾಬಾರವರ ಆರಾಧನೆ ಆರಂಭಿಸಿದ ವ್ಯಕ್ತಿ ಶಾಸ್ತ್ರೋಕ್ತವಾದ ದೈವಭಕ್ತಿಯುಳ್ಳ ಹಿಂದೂವಾಗಿ ಮೊದಲಿಗೆ ಬಾಬಾರವರು ಖಂಡೋಬಾ ದೇವಸ್ಥಾನದಲ್ಲಿರಲು ಆಕ್ಷೇಪಣೆ ಮಾಡಿದ ಮೊದಲನೇ ವ್ಯಕ್ತಿ. ಎಷ್ಟು ಬೇಗ ಬಾಬಾರವರ ಅಪರಿಮಿತ ಆಪ್ತ ಭಕ್ತನಾದ, ಇಂತಹ ಉತ್ಸಾಹಪೂರ್ವಕ ಪ್ರಶಂಸಕನಾದ, ಗುಣವಂತನಾದ ಅಕ್ಕಸಾಲಿಗನನ್ನು ಬಾಬಾರವರನ್ನು ಪ್ರೇರೇಪಿಸಿ ಅವನಿಂದ ಆರಾಧನೆ ಮಾಡಿಸಿತು. ಗೌರವ ಪ್ರಮಾಣದಲ್ಲಿ ಹೂವು, ಗಂಧ ಇತ್ಯಾದಿಗಳನ್ನು ಸ್ವೀಕರಿಸುವ ಹಾಗೆ ಅವರನ್ನು ಬಲವಂತ ಮಾಡಿತು. ಮಾಳ್ಸಾಪತಿಯವರ ಆತ್ಮಸಮರ್ಪಣೆ ಮತ್ತು ಅಪಾರ ಅಕ್ಕರೆ ಇವುಗಳು ಬಾಬಾರವರಂತಹ ಉನ್ನತ ಆತ್ಮಕ್ಕೆ ತಡೆಯಲಾರದಾಗಿ ಅದನ್ನು ಮೊದಲ ಆರಾಧಕರಾಗಿ ಸ್ವೀಕರಿಸಿ ಬಹಳ ದಿನಗಳ ತನಕ ಆರಾಧಿಸುವಂತೆ ಮಾಡಿತು. ಮೊದಲಿಗೆ ಅದು ಸಾಮಾನ್ಯ ಆರಾಧನೆಯಾಗಿ ಈಗ ಅವರ ಪೂಜೆ ಆರಾಧನೆಗೆ ವಿಶ್ವದಲ್ಲೆಲ್ಲ ಗೌರವದಿಂದ ಪ್ರೀತಿಯಿಂದ ಸಾಗುತ್ತಿದೆ. ಮಾಳ್ಸಾಪತಿಯವರ ಆರಾಧನೆ, ಅವರ ಪಾದಗಳಿಗೆ ಪುಷ್ಪ ಅರ್ಪಣೆ, ಗಂಧ ಹಚ್ಚುವುದು, ಹಾಲನ್ನು ಅರ್ಪಿಸುವುದು ಎಲ್ಲವೂ ಗೌರವ ಸೂಚಕವಾಗಿತ್ತು. ಸಾಯಿಬಾಬಾ ಫಕೀರರಾಗಿದ್ದಾಗ್ಯೂ ಮಸೀದಿಯಲ್ಲಿ ಈ ತರಹ ಪೂಜೆಯನ್ನು ಆಕ್ಷೇಪಣೆ ಮಾಡಲಿಲ್ಲ. ಈ ರೀತಿ ಪೂಜೆ ಪುನಸ್ಕಾರಗಳು ಹೆಚ್ಚು ಹೆಚ್ಚಾಗಿ ಸಾಗುತ್ತಿರುವಾಗ ಬಾಬಾರವರು ಒಂದು ಸಾರಿ ಮಸೀದಿಯಲ್ಲಿ ಇಂತಹ ಆರಾಧನೆ ಸಲ್ಲದು ಎಂದಿದ್ದರು. ಆದರೂ ಆ ಪೂಜೆ ಅಲ್ಲಿಯೇ ಬೆಳೆದು ವೃದ್ಧಿಯಾಗಬೇಕಾಗಿತ್ತು. ಹೀಗೆ ಅವರ ಪೂಜೆ ಮಸೀದಿಯಲ್ಲಿ ವೃದ್ಧಿಯಾಗುತ್ತಾ ಇರುವಾಗ ಮಸೀದಿ ದ್ವಾರಕಾಮಾಯಿಯಾಗಿ ಹಿಂದೂಗಳ ಹಿಡಿತಕ್ಕೆ ಬಂದಿತು. ಹೀಗೆ ಆಲದ ಮರವೂ ಬೆಳೆಯುತ್ತಾ ತನ್ನ ಬೇರುಗಳನ್ನು ಪಸರಿಸಿ ಬಂಡೆಯನ್ನು ಬದಿಗೊತ್ತಿ ಹೇಗೆ ಬೃಹದಾಕಾರವಾಗಿ ಬೆಳೆಯುವುದೋ ಹಾಗೆ ಬಾಬಾರವರು ಹಿಂದೂ ಮಾಳ್ಸಾಪತಿಯವರು ಸರ್ವೋತ್ತಮರಾಗಿ ಈ ಕೈಂಕರ್ಯಕ್ಕೆ ಆಲದ ಮರದ ಬೀಜದ ಪಾತ್ರ ನಿರ್ವಹಿಸಲು ನೇಮಕ ಮಾಡಿದ್ದಂತೆ ತೋರುತ್ತದೆ. ಆದ್ದರಿಂದ ಮೊದಲಿಗೆ ನಾವು ಮಾಳ್ಸಾಪತಿಯವರನ್ನು ಸಾಯಿ ಚಳುವಳಿಯ ಮುಖಂಡನಾಗಿ ಆರಿಸಿಕೊಂಡಿರುವುದು ಸೂಕ್ತ ಮತ್ತು ಸಮಂಜಸವಾಗಿದೆ. ಈ ಹಿಂದೆ ಹೇಳಿದಂತೆ ಮಾಳ್ಸಾಪತಿ ವಂಶ ಪಾರಂಪರ್ಯವಾಗಿ ಅಕ್ಕಸಾಲಿಗ ಈ ಕುಟುಂಬದವರು ನಾವು ಬ್ರಾಹ್ಮಣರಿಗೆ ಸಮಾನ ಎಂದು ಬ್ರಾಹ್ಮಣರಲ್ಲಿ ಪೈಪೋಟಿ ಮಾಡಿರುತ್ತಾರೆ ಮತ್ತು ಜನಿವಾರವನ್ನು ಧರಿಸುತ್ತಾರೆ. ಇವರು ಊರ ಹೊರಗಿನ ದೇವಾಲಯದ ಖಂಡೋಬಾನ ಭಕ್ತ. ಅವರಿಗೆ ಮಾಳ್ಸಾಪತಿ ಪುರಾಣವೇ ಬೈಬಲ್ ಆಗಿತ್ತು. ಪ್ರತಿದಿನ ರಾಮಾಯಣ ಪಠಣ ಮಾಡುತ್ತಿದ್ದರು ಮತ್ತು ಕೆಲವೊಮ್ಮೆ ಖಂಡೋಬಾ ದೇವಸ್ಥಾನದಲ್ಲಿ ಅವರ ಮತದ ಭಕ್ತ ಸಮೂಹಕ್ಕೆ ರಾಮಾಯಣ ಪಠಣ ಮಾಡುತ್ತಿದ್ದರೆ ಪ್ರತಿ ವರ್ಷ ಕಾವಡಿ ಹೊತ್ತುಕೊಂಡು 150 ಮೈಲಿ ದೂರವಿದ್ದ
ಜೀಜೂರಿಗೆ ಹೋಗಿ ಅಲ್ಲಿನ ದೇವಸ್ಥಾನದಲ್ಲಿ ಪೂಜೆ ಮಾಡುತ್ತಿದ್ದರು. ಅವರ ಭಕ್ತಿ ಎಷ್ಟಿತ್ತೆಂದರೆ ಅವರ ಮೇಲೆ ದೇವರು ಬರುತ್ತಿದ್ದರು ಮತ್ತು ದೇವರ ಗೂಢವಾದ ವಾಣಿಗಳು ಅವರ ಮೂಲಕ ಬರುತ್ತಿತ್ತು. ಅವರ ಕುಟುಂಬಕ್ಕೆ ಸ್ವಲ್ಪ ವರಮಾನ ಮಾತ್ರ ಇತ್ತು. ದೇವಸ್ಥಾನದಲ್ಲಿನ ಹುಂಡಿಯ ಹಣ ದೇವಸ್ಥಾನದ ದುರಸ್ತಿಗೆ ಆಗುತ್ತಿತ್ತು. ಶಿರಡಿಯಲ್ಲಿ ಅವರಿಗಿದ್ದ ವಾಸಕ್ಕೆ ಒಂದು ಮನೆ, 7.5 ಎಕರೆ ಬಂಜರು ಭೂಮಿ. ಅದರಿಂದ ಯಾವ ಆದಾಯವೂ ಬರುತ್ತಿರಲಿಲ್ಲ. ಊರ ಹೊರಗಿನ ಮಾಳ್ಸಾಪತಿ ದೇವಸ್ಥಾನ, ಅದನ್ನು ಸಾರ್ವಜನಿಕರ ಪೂಜೆಗೆ ಅರ್ಪಿಸಿದ್ದರು. ಅವರು ತಮ್ಮ ಜೀವನಕ್ಕೆ ತಮ್ಮ ಕಸುಬಾದ ಅಕ್ಕಸಾಲಿಗ ವೃತ್ತಿ ಮಾಡುತ್ತಿದ್ದರು. ಆ ಹಳ್ಳಿಯಲ್ಲಿ ಇದ್ದವರೇ ಕೆಲವು ಮಂದಿ. ಆದ್ದರಿಂದ ಅವರಿಗೆ ಕಸುಬಿನಿಂದ ಬರುತ್ತಿದ್ದ ವರಮಾನವು ಬಹಳ ಸ್ವಲ್ಪವಾಗಿತ್ತು. ಮಾಳ್ಸಾಪತಿ ಅದರ ಕಡೆ ಯೋಚನೆ ಮಾಡದೆ ಯಾವಾಗಲೂ ಧಾರ್ಮಿಕ ಚಿಂತನೆಯಲ್ಲಿರುತ್ತಿದ್ದರು. ಅವರಿಗೆ ಅನೇಕ ಸಾರಿ ಆವೇಶ ಬರುತ್ತಿತ್ತು. ಎಲ್ಲ ಭಕ್ತಿಭಾವದ ಹಿಂದುವಿನಂತೆ ಸಂಸಾರ ಬಂಧನದಿಂದ ಮುಕ್ತರಾಗಿ ಖಂಡೋಬಾನ ದಯೆಯಿಂದ ಮುಕ್ತಿ ಬರಲೆಂದು ಅವರ ಇಚ್ಛೆಯಾಗಿದ್ದಿತು. ಖಂಡೋಬ ಈಶ್ವರ ಅವತಾರ ಎಂದರೆ ಮುಕ್ತಿದಾಯಕ. ಮೋಕ್ಷಂ ಇಚ್ಛತೆ ಮಹೇಶ್ವರಾತ್, ಅಂದರೆ ನಿನಗೆ ಮೋಕ್ಷ ಸಿಗಬೇಕಾದರೆ ಮಹೇಶ್ವರನಲ್ಲಿಗೆ ಹೋಗು ಎಂಬುದು ಪ್ರಖ್ಯಾತವಾದ ನೀತಿ ಶ್ಲೋಕ. ಈ ಧ್ಯೇಯವನ್ನು ಸಾಧಿಸಲು ಅವರು ಸಾಧು ಸಂತರ ಸಂಘ ಬೆಳೆಸಿದ್ದರು. ಆದರೂ ಸಂಪ್ರದಾಯ ಪಾಲಕರಾಗಿದ್ದು ಧರ್ಮಾಂಧರಾಗಿರಲಿಲ್ಲ. ಅವರಿಗೆ ಮುಸ್ಲಿಂ ಮತ್ತು ಇತರ ಮತಸ್ಥರ ಬಗೆಗೆ ದ್ವೇಷವಿರಲಿಲ್ಲ. ಅವರು ಮತ್ತು ಅವರ ಸ್ವಭಾವವೇ ಇದ್ದ ಸ್ನೇಹಿತರು ಕಾಶಿರಾಮ್ ಸಿಂಪಿ ಮತ್ತು ಅಪ್ಪಾಬಿಲ್ ಹಿಂದೂ ಸಂತರಾದ ದೇವದಾಸ್ ಜಾನಕಿದಾಸ್ ರವರಿಂದ ಸಹಾಯ ಪಡೆಯುತ್ತಿದ್ದರು. ಹಾಗೆಯೇ ಶಿರಡಿಗೆ ಬರುತ್ತಿದ್ದ ಫಕೀರರಿಂದಲೂ ಸಹಾಯ ಪಡೆಯುತ್ತಿದ್ದರು. ಕಾಶಿರಾಮ್ ಮತ್ತು ಅಪ್ಪಾಬಿಲ್ ರವರಿಗೆ ಆಸ್ತಿ ಇತ್ತು. ಮಾಳ್ಸಾಪತಿಯವರಿಗೆ ಶ್ರದ್ಧೆ ಮತ್ತು ಸೇವಾ ಮನೋವೃತ್ತಿ ಇತ್ತು. ಇವನ್ನು ಒಟ್ಟುಗೂಡಿಸಿ ಕಾರ್ಯನಿರ್ವಹಣೆ ಮಾಡುತ್ತಿದ್ದರು. ಒಳ್ಳೆಯ ಅದೃಷ್ಟದಿಂದ, ಬಹುಶಃ ಋಣಾನುಬಂಧದಿಂದ ಅವರು 30-40 ವರ್ಷಗಳ ಕಾಲ ಸತತವಾಗಿ ಶ್ರೀ ಸಾಯಿಬಾಬಾರವರ ನಿಕಟವರ್ತಿಯಾಗಿದ್ದರು. ಬಹುಶಃ 1872ರಲ್ಲಿ ಬಾಬಾರವರು ಧೂಪಖೇಡಾದ ಚಾಂದಬಾಯಿ ಪಾಟೀಲರ ಸೋದರನ ಮದುವೆ ದಿಬ್ಬಣದ ಜೊತೆಯಲ್ಲಿ ಶಿರಡಿಗೆ ಆಗಮಿಸಿದರು. ಆಗ ಅವರು ಮದುವೆ ದಿಬ್ಬಣದಿಂದ ಬೇರೆಯಾಗಿ ಶಿರಡಿಯ ಊರ ಹೊರಗಿದ್ದ ಖಂಡೋಬಾನ ದೇವಸ್ಥಾನದ ಹೊಸಲಿನ ತನಕ ಬಂದಿದ್ದರು. ಪೂಜೆ ಮಾಡುತ್ತಿದ್ದ ಮಾಳ್ಸಾಪತಿಯವರು ಬಾಬಾರನ್ನು ನೋಡಿ ಗೌರವ ಮತ್ತು ಸೌಜನ್ಯತೆಯಿಂದ ಅವರನ್ನು ಕುಳಿತುಕೊಳ್ಳಲು ಹೇಳಿದರು. ಸ್ವಲ್ಪ ಸಮಯದ ನಂತರ ಬಾಬಾರವರು, ಈ ಖಂಡೋಬಾ ದೇವಸ್ಥಾನ ಎಂತಹ ಏಕಾಂತವಾದ ಪ್ರಶಾಂತವಾದ ಸ್ಥಳ, ನನ್ನಂತಹ ಫಕೀರನಿಗೆ ಇರಲು ಯೋಗ್ಯವಾದ ಸ್ಥಳ ಎಂದರು. ಇದನ್ನು ಕೇಳಿದ ಮಾಳ್ಸಾಪತಿ ತಮ್ಮ ಸಾಂಪ್ರದಾಯಿಕವಾದವನ್ನು ಮುಂದೊಡ್ಡಿ, ಮುಸ್ಲಿಮರು ಈ ಖಂಡೋಬಾ ದೇವಸ್ಥಾನದಲ್ಲಿರುವುದನ್ನು ಊಹಿಸಲು ಆಗದೆ ಅನೇಕ ಮುಸ್ಲಿಮರು ವಿಗ್ರಹ ಭೇದಕರು ಎಂದು ತಿಳಿದಿದ್ದರು. ಆದ್ದರಿಂದ ಮಾಳ್ಸಾಪತಿಯವರು ಬಾಬಾರವರು ದೇವಸ್ಥಾನದ ಒಳಕ್ಕೆ ಬರುವುದನ್ನು ತಡೆದರು. ಮಾಳ್ಸಾಪತಿಯವರ ಆಕ್ಷೇಪಣೆ ಸಹಜವಾಗಿತ್ತು. ಹಿಂದೂಗಳಿಗೂ ಮುಸ್ಲಿಮರಿಗೂ ದೇವರೊಬ್ಬನೇ, ಆದರೆ ನೀನು ನನ್ನ ಪ್ರವೇಶಕ್ಕೆ ಆಕ್ಷೇಪಣೆ ಮಾಡಿರುವೆಯಾದ್ದರಿಂದ ನಾನು ಹೋಗುವೆ ಎಂದು ಬಾಬಾ ಎದ್ದು ಹೊರಟು ಹೋದರು. ಮುಂಚಿನ ದಿನಗಳಲ್ಲಿ ಬಾಬಾರವರು ಹಳ್ಳಿಗರಿಗೆ ಅರ್ಥವಾಗದ ರೀತಿಯಲ್ಲಿ ವರ್ತಿಸುತ್ತಿದ್ದರು. ಮಾಳ್ಸಾಪತಿಯವರೂ ಕೂಡ ಬಾಬಾರವರು ಕೆಲವು ವೇಳೆ ಹುಚ್ಚನಂತೆ ವರ್ತಿಸುತ್ತಿದ್ದರು ಎಂದು ಹೇಳಿದ್ದಾರೆ. ಇತರರು ಈ ರೀತಿ ಇದ್ದ ಬಾಬಾರವರಿಗೆ ಮರ್ಯಾದೆ, ಗೌರವ ನೀಡುತ್ತಿರಲಿಲ್ಲ. ಆದರೆ ಮಾಳ್ಸಾಪತಿಯವರಿಗೆ ಮಾತ್ರ ಬಾಬಾರವರಲ್ಲಿ ಗೌರವ, ಆದರ ಇತ್ತು. ಬಹುಶಃ ಅವರು ಇತರ ಹಿಂದೂಗಳಂತೆ ಒಂದು ವಿಧದ ಸಾಧುಗಳೂ ಇದ್ದಾರೆ. ಅವರನ್ನು ಉನ್ಮತ್ತ ಸಿದ್ಧರು, ಹುಚ್ಚು ಹಿಡಿದ ಸಂತರು ಎಂದು ಕರೆಯುತ್ತಾರೆ ಎಂಬ ನಂಬಿಕೆಯಿಂದಿರಬಹುದು ಎಂದು ಕಂಡುಬರುತ್ತದೆ. ಆದರೆ ಅವರ ಈಗಿನ ಹುಚ್ಚುತನ ಮಾಳ್ಸಾಪತಿ ಮತ್ತು ಇತರರಿಗೆ ಅವರಲ್ಲಿ ಗೌರವ ಕಡಿಮೆ ಮಾಡುವಂತಿರಲಿಲ್ಲ. ಏಕೆಂದರೆ ಬಾಬಾರವರ ಸಾಮಾನ್ಯ ನಡವಳಿಕೆ ಅವರಲ್ಲಿ ಗೌರವವನ್ನುಂಟು ಮಾಡಬಹುದಾಗಿತ್ತು. ಬಾಬಾರವರು
ವೈರಾಗ್ಯ ಪುರುಷರಾಗಿ ಹೊನ್ನು ಹಣಕ್ಕಾಗಿ ಆಸೆ ಪಡುತ್ತಿರಲಿಲ್ಲ. ಹಾಗೆಯೇ ಮಾಳ್ಸಾಪತಿಯವರೂ ಸಹ ವೈರಾಗ್ಯ ಮನೋಭಾವ ಹೊಂದಿ ಕಾಮ ಮತ್ತು ಮೋಹದಿಂದ ದೂರವಾಗಿದ್ದುದರಿಂದ ಬಾಬಾರವರನ್ನು ಪ್ರಶಂಸಿಸಿ ಅವರ ಕಡೆ ಮನವೊಲಿಸಿದ್ದರು. ಇತರರು ಬಾಬಾರವರ ಅಲೌಕಿಕ ಶಕ್ತಿಯನ್ನು ನೋಡಿ ನೀರನ್ನು ಎಣ್ಣೆಯಾಗಿ ಪರಿವರ್ತನೆ ಮಾಡಿ ದೀಪ ಉರಿಸಿದಾಗ ಅವರನ್ನು ದೇವರು ಎಂದು ಭಾವಿಸಿದರು. ಆದರೆ ಮಾಳ್ಸಾಪತಿಯವರು ಬಾಬಾರವರ ಒಳ್ಳೆಯ ಗುಣ, ಪೂರ್ಣ ಸತ್ಯ ಮತ್ತು ವೈರಾಗ್ಯವನ್ನು ಗಮನಿಸಿ ಗೌರವಿಸುತ್ತಿದ್ದರು. ಅದಲ್ಲದೆ ಬಾಬಾರವರು ದೇವದಾಸ್, ಜಾನಕಿದಾಸ್ ರವರಂತಹ ಸಂತರ ಸಂಘದಲ್ಲಿದ್ದರು. ಬಾಬಾರವರು ತೇಜಸ್ವಿಯಾಗಿ ಬೆಳೆದರು. ದೇವದಾಸ್ ಮತ್ತು ಜಾನಕಿದಾಸ್ ಎಂಬ ಸಂತರಿಗೂ ಸಹ ಬಾಬಾರವರಲ್ಲಿ ಗೌರವವಿತ್ತು. ಆದ್ದರಿಂದ ಮಾಳ್ಸಾಪತಿ ಮತ್ತು ಅವನ ಮಿತ್ರರು ಬಾಬಾರವರು ಗುರುವಾಗಲು ತಕ್ಕವರು ಎಂಬ ಅಭಿಪ್ರಾಯಪಟ್ಟರು. ಆ ಗುರುವಿನಲ್ಲಿ ಮೊದಲಿಗೆ ಪೂಜೆ ಸಲ್ಲಿಸಲು ಬಂದವರೇ ಮಾಳ್ಸಾಪತಿ. ಅವರು ಮಸೀದಿಗೆ ಹೋಗಿ ಅವರ ಪಾದ ಪದ್ಮಗಳಿಗೆ ಪುಷ್ಪಾರ್ಪಣೆ ಮಾಡಿ ಗಂಧವನ್ನು ಪಾದಕ್ಕೆ ಮತ್ತು ಕೊರಳಿಗೆ ಹಚ್ಚಿ ಹಾಲನ್ನು ಅರ್ಪಿಸಿದರು. ಬಾಬಾರವರು ಮಾಳ್ಸಾಪತಿ ವಿನಃ ಇತರರನ್ನು ಈ ರೀತಿ ಪೂಜೆ ಮಾಡಲು ಬಿಡುತ್ತಿರಲಿಲ್ಲ. ನಂತರದಲ್ಲಿ ನಿಯಮಿತವಾಗಿ ಕ್ರಮವಾಗಿ ಸಾಗಿ ಗಂಧವನ್ನು ಮೊದಲು ಕಾಲಿಗೆ, ಕತ್ತಿಗೆ ಮತ್ತು ಹಣೆಗೆ ಇಟ್ಟು ಪುಷ್ಪಾರ್ಪಣೆ ಮಾಡುವುದರಿಂದ ಪೂಜೆ ನಡೆಯುತ್ತಿತ್ತು. ಇದಾದ ನಂತರವೂ ಸ್ಥಳೀಯರಾದ ನಾನಾ ಸಾಹೇಬ್ ಡೆಂಗ್ಲೆಯವರು ಬಾಬಾರವರ ಪೂಜೆ ಮಾಡಲು ಇಚ್ಛಿಸಿದಾಗ ಅವರಿಗೆ ಅನುಮತಿ ಸಿಗಲಿಲ್ಲ. ಬಾಬಾರವರು ಈ ದ್ವಾರಕಾಮಾಯಿಯಲ್ಲಿ ಒಂದು ಕಂಬ ಇದೆ, ಆ ಕಂಬಕ್ಕೆ ಪೂಜೆ ಮಾಡಿ ಎಂದು ಹೇಳುತ್ತಿದ್ದರು. ಇದನ್ನು ಜನಗಳು ಗಣನೆಗೆ ತೆಗೆದುಕೊಳ್ಳಲಿಲ್ಲ. ನಾನಾ ಸಾಹೇಬ್ ಡೆಂಗ್ಲೆಯವರು ಬಾಬಾರವರ ಒಡನಾಡಿಯಾಗಿದ್ದು ದಗ್ದೂಬಾಯಿಯವರ ಸಹಾಯ ಬೇಡಿದರು. ಆಗ ಅವರ ಸಲಹೆಯಂತೆ ಅವರು ಬಾಬಾರವರಿಗೆ ಪೂಜೆ ಸಲ್ಲಿಸಿದರು. ಹೀಗೆ ಬಾಬಾರವರ ಪೂಜೆ ಸಲ್ಲಿಸಿದವರಲ್ಲಿ ಎರಡನೆಯವರೇ ನಾನಾ ಸಾಹೇಬ್ ಡೆಂಗ್ಲೆ. ಅನಂತರದಲ್ಲಿ ಬಾಬಾರವರು ತಮ್ಮ ಪೂಜೆಯನ್ನು ಮಾಡಲು ಇತರರಿಗೂ ಅವಕಾಶ ಮಾಡಿಕೊಟ್ಟರು. ಅನಂತರ ಪೂಜೆ ಸಾಮಾನ್ಯವಾಯಿತು. ಕೆಲವರು ಮಾತ್ರ ಮಾಳ್ಸಾಪತಿಯವರನ್ನು ಸಾಯಿ ಪೂಜೆಯ ಮತ್ತು ಸಾಯಿ ಚಳುವಳಿಯ ಅಗ್ರಗಾಮಿ ಎಂದು ತಿಳಿದರು. ಮಾಳ್ಸಾಪತಿಯವರ ಬಾಬಾ ಸಂಪರ್ಕ ಅತಿ ಸಮೀಪವಾಗಿತ್ತು. 19ನೇ ಶತಮಾನದಲ್ಲಿ ಮಾಳ್ಸಾಪತಿಯವರ ಒಬ್ಬನೇ ಮಗ ನಿಧನನಾದ. ಅವರಿಗೆ 3 ಹೆಣ್ಣು ಮಕ್ಕಳಿದ್ದರು. ಅವರಿಗೆ ಜೀವನ ಬೇಸರವಾಗಿತ್ತು. ಅವರ ಜಮೀನಿನಿಂದ ಮತ್ತು ವೃತ್ತಿಯಿಂದ ವರಮಾನವೇ ಇರಲಿಲ್ಲ. ಅವರು ತಮ್ಮ ಇಷ್ಟ ದೇವರಾದ ಖಂಡೋಬಾನ ಆಜ್ಞೆಗೆ ಕಾಯುತ್ತಿದ್ದರು. ಒಂದು ದಿನ ಖಂಡೋಬಾ ಅವರ ಮೇಲೆ ಬಂದು ದೃಷ್ಟಾಂತವನ್ನು ದರ್ಶನ ನೀಡಿದರು. ಮೊದಲನೇ ದೃಶ್ಯದಲ್ಲಿ ಖಂಡೋಬಾನ ಪ್ರತಿಮೆಯನ್ನು ಮನೆಗೆ ತೆಗೆದುಕೊಂಡು ಹೋಗಿ ಏಕಾಗ್ರತೆಯಿಂದ ಪೂಜೆ ಮಾಡುವಂತೆ, ಎರಡನೇ ದೃಶ್ಯದಲ್ಲಿ ಖಂಡೋಬಾ ಓರ್ವ ಬ್ರಾಹ್ಮಣ ಮುದುಕನ ಹಾಗೆ ಕಾಣಿಸಿಕೊಂಡು, ಏನು, ನೀನು ಅಕ್ಕಸಾಲಿಗ ವೃತ್ತಿ ಮಾಡದೆ ಆಹಾರ ಸಾಗುವುದಿಲ್ಲವೇ ಎಂದು ಕೇಳಿದರು. ಆಗ ಮಾಳ್ಸಾಪತಿ ಉತ್ತರ ನೀಡುತ್ತಾ, ಆಗಲಿ, ಈ ವೃತ್ತಿ ತ್ಯಜಿಸುವೆ ಎನ್ನುತ್ತಾರೆ. ಆಗ ದೃಶ್ಯದಲ್ಲಿ ದೇವರು, ನನ್ನ ಪಾದ ಸ್ಪರ್ಶಿಸು, ಭದ್ರವಾಗಿ ಹಿಡಿದುಕೋ ಎಂದಿತು. ಅಂದರೆ ಇನ್ನು ಮುಂದೆ ನೀನು ನಿನ್ನ ಜೀವನೋಪಾಯಕ್ಕೆ ನನ್ನ ಪಾದಗಳನ್ನು ಹಿಡಿದುಕೋ, ನಿನ್ನ ಅಕ್ಕಸಾಲಿಗ ವೃತ್ತಿಯನ್ನಲ್ಲ ಎಂದ ಹಾಗೆ ಭಾಸವಾಯಿತು. ಅಲ್ಲಿಂದ ಮುಂದೆ ಮಾಳ್ಸಾಪತಿಯವರು ಅಕ್ಕಸಾಲಿಗ ವೃತ್ತಿ ತ್ಯಜಿಸಿ ಭಿಕ್ಷೆ ಬೇಡುತ್ತಾ ಜೀವನ ಸಾಗಿಸಲು ಪ್ರಾರಂಭಿಸಿದರು. ಅಂದರೆ ಅವರು ನಿಜಕ್ಕೂ ಸನ್ಯಾಸಿಯಾದರು. ಹೆಂಡತಿ ಮತ್ತು 3 ಹೆಣ್ಣು ಮಕ್ಕಳನ್ನು ಹೊಂದಿದ್ದಾಗ್ಯೂ ಸನ್ಯಾಸಿಯಾದರು. ಜೀವನದಲ್ಲಿ ಜಿಗುಪ್ಸೆ ಹೊಂದಿ ಮನೆಯಲ್ಲಿ ಮಲಗುತ್ತಿರಲಿಲ್ಲ, ಏಕೆಂದರೆ ಅದು ಪುನಃ ಸಂಸಾರ ಬಂಧನ ಎಂದು ಅವರು ಬಾಬಾರವರ ಜೊತೆಯಲ್ಲಿ ಯಾವಾಗಲೂ ದಿನ ಮತ್ತು ರಾತ್ರಿ ಕಳೆಯುತ್ತಿದ್ದರು ಮತ್ತು ಅದರಿಂದ ಪ್ರಯೋಜನ ಪಡೆದರು. ಬಾಬಾರವರು ಮಸೀದಿಯಲ್ಲೊಂದು ದಿನ, ಚಾವಡಿಯಲ್ಲೊಂದು ದಿನ, ದಿನ ಬಿಟ್ಟು ದಿನ ಮಲಗುತ್ತಿದ್ದರು. ಎರಡೂ ಜಾಗಗಳಿಗೂ ಮಾಳ್ಸಾಪತಿ ಬಾಬಾರವರ ಸಂಗಡವೇ ಮಲಗುತ್ತಿದ್ದರು. ಮಾಳ್ಸಾಪತಿಯವರ ಪ್ರಧಾನವಾದ ಕೆಲಸ ಬಾಬಾರವರ ಸಂಗಡ ಇರುವುದು, ಅವರೊಡನೆ ಮಲಗುವುದು ಆಗಿತ್ತು. ಆದರೆ ಒಂದು ಸಂದರ್ಭದಲ್ಲಿ
1896ರಲ್ಲಿ ಬಾಬಾರವರೇ ಸ್ವತಃ ಮಾಳ್ಸಾಪತಿಯವರಿಗೆ, ಅರೆ ಭಗವತ್, ಈ ಫಕೀರನ ಮಾತನ್ನು ಕೇಳು. ನೀನು ಇಲ್ಲಿಗೆ ಬಂದು ಮಲಗುತ್ತಿರುವೆ, ನಿನ್ನ ಹೆಂಡತಿಯ ಪಕ್ಕದಲ್ಲಲ್ಲ. ನಿನಗೆ 3 ಹೆಣ್ಣು ಮಕ್ಕಳಿದ್ದಾರೆ. ಹೆಣ್ಣು ಮಕ್ಕಳು ಹುಣಸೆ ಹಣ್ಣಿನಂತೆ, ಮಗ ಮಾವಿನ ಹಣ್ಣಿನಂತೆ. ನೀನು ಮನೆಗೆ ಹೋಗಿ ಅಲ್ಲಿ ಮಲಗು, ನಿನಗೊಬ್ಬ ಪುತ್ರನ ಜನನವಾಗುತ್ತದೆ ಎಂದರು. ಬಾಬಾರವರು ಹೇಳಿದಾಗ್ಯೂ ಸಹ ಮಾಳ್ಸಾಪತಿಗೆ ಮನೆಗೆ ಹೋಗಲು ಸಮ್ಮತಿಸಲಿಲ್ಲ. ಏಕೆಂದರೆ ಅವರಿಗೆ ತಮ್ಮ ಸಂಸಾರ ಹೆಚ್ಚು ಭಾರವೆಂಬ ಬಯಕೆ ಇತ್ತು. ಕೊನೆಗೆ ಅವರ ಸ್ನೇಹಿತ ಕಾಶಿರಾಮ್ ಸಿಂಪಿ ಒತ್ತಾಯಿಸಿ ಅವರನ್ನು ಮನೆಗೆ ಕರೆದುಕೊಂಡು ಹೋಗಿ ಅಲ್ಲಿ ಬಿಟ್ಟನು. ಅನಂತರ ಅವರು ಮನೆಯಲ್ಲಿ ಮಲಗಲು ಆರಂಭಿಸಿದರು. ಅವರು 1896ನೇ ಜನ್ಮಾಷ್ಟಮಿಯ ದಿನ ಮನೆಯಲ್ಲಿ ಮಲಗಲು ಪ್ರಾರಂಭ ಮಾಡಿದರು. 1897ನೇ ಜನ್ಮಾಷ್ಟಮಿಯ ದಿನದಂದು ಅವನ ಹೆಂಡತಿ ಗಂಡು ಮಗುವಿಗೆ ಜನ್ಮವಿತ್ತಳು. ಬಾಬಾರವರ ಮಾತು ಯಾವಾಗಲೂ ಸತ್ಯ ಎಂದು ಹುಸಿಯಾಗುತ್ತಿರಲಿಲ್ಲ. ಮಗನ ಜನನದ ನಂತರ ಅವರು ತಮ್ಮ ಹಳೆ ಪ್ರತಿಜ್ಞೆಯನ್ನು ಪಾಲಿಸಿ ಪುನಃ ಬಾಬಾರವರ ಸಂಗಡ ಇದ್ದು ಅವರೊಡನೆ ಮಸೀದಿಯಲ್ಲಿ ಮಲಗುತ್ತಿದ್ದರು. ಮಾಳ್ಸಾಪತಿಯವರು ತಮ್ಮದೇ ಬಟ್ಟೆಯನ್ನು ಹಾಸುತ್ತಿದ್ದರು. ಬಾಬಾ ಒಂದು ಕಡೆ, ಮತ್ತೊಂದು ಕಡೆ ಮಾಳ್ಸಾಪತಿ ಮಲಗುತ್ತಿದ್ದರು. ಬಾಬಾರವರು ಅವರಿಗೆ ಬಹಳ ಕಷ್ಟದ ಕೆಲಸ ಕೊಡುತ್ತಿದ್ದರು. ಬಾಬಾರವರು ಮಾಳ್ಸಾಪತಿಯವರಿಗೆ, ನೀನು ಎದ್ದು ಕುಳಿತುಕೋ, ನಿದ್ದೆ ಮಾಡಬೇಡ, ನನ್ನ ಎದೆಯ ಮೇಲೆ ಕೈಗಳನ್ನಿಡು, ನಾನು ದೇವರ ಸ್ಮರಣೆ ಮಾಡುತ್ತಾ ಇರುತ್ತೇನೆ, ಅದು ತಕ್ಷಣವೇ ನಿಂತು ಸಾಮಾನ್ಯವಾಗಿ ನಾನು ನಿದ್ರೆ ಮಾಡಿದರೆ ನನ್ನನ್ನು ಎಚ್ಚರಿಸು ಎನ್ನುತ್ತಿದ್ದರು. ಸಾಮಾನ್ಯ ನಿದ್ರೆಯಲ್ಲಿರುವ ಹೃದಯ ಮಿಡಿತ ಯೋಗ ನಿದ್ರೆಯಲ್ಲಿರುವ ಹೃದಯದ ಮಿಡಿತಕ್ಕಿಂತ ಭಿನ್ನವಾಗಿರುತ್ತದೆ. ಈ ರೀತಿ ಬಾಬಾರವರಾಗಲಿ ಮಾಳ್ಸಾಪತಿಯವರಾಗಲಿ ರಾತ್ರಿಯೆಲ್ಲ ನಿದ್ದೆ ಮಾಡುತ್ತಲೇ ಇರಲಿಲ್ಲ, ಯಾವಾಗಲೂ ಎಚ್ಚರವಾಗಿಯೇ ಇರುತ್ತಿದ್ದರು. ಬಾಬಾರವರು ದೇವರೊಡನೆ ನೇರ ಸಂದರ್ಶನವಿಟ್ಟುಕೊಂಡು ಅದರ ಬಲದಿಂದ ಅನೇಕ ಸ್ಥಳಗಳಲ್ಲಿ ಅನೇಕ ಭಕ್ತರಿಗೆ ಸೇವೆ ಮಾಡುತ್ತಿದ್ದರು. ಮಾಳ್ಸಾಪತಿ ಬಾಬಾರವರ ಮೇಲೆ ಕಣ್ಣಿಟ್ಟು ಅವರ ಪುಣ್ಯವನ್ನು ಹಂಚಿಕೊಳ್ಳುತ್ತಾ ನೈತಿಕವಾಗಿ ಆಧ್ಯಾತ್ಮಿಕವಾಗಿ ಬಾಬಾರವರ ಸೇವೆಯಿಂದ ಸಹಾಯ ಪಡೆಯುತ್ತಿದ್ದರು. ಅವರ ತಪಸ್ಸು ಬಾಬಾರವರ ತಪಸ್ಸಷ್ಟೇ ಇದ್ದು ಬಾಬಾರವರ ಪುಣ್ಯ ಕಾರ್ಯಕ್ಕೆ ಅವರನ್ನು ಕಣ್ಣಿಟ್ಟು ಕಾಯುತ್ತಿದ್ದರು. ಅವರು ಇಂದ್ರಿಯಗಳ ಮೇಲೆ ಹತೋಟಿ ಇಟ್ಟುಕೊಂಡು ಹಸಿವು, ತೃಷೆ ಇನ್ನಿತರ ಬೇಡಿಕೆಗಳ ಮೇಲೂ ಸಂಪೂರ್ಣ ಹತೋಟಿ ಇಟ್ಟುಕೊಂಡಿದ್ದರು. ಯಾವಾಗಲೂ ನಿದ್ದೆಯನ್ನು ಜಯಿಸಿದ್ದರು. ಕೆಲವು ವೇಳೆ ಅವರು 15 ದಿನಗಳ ಕಾಲ ಮನಸ್ಥೈರ್ಯದಿಂದ ಆಹಾರವಿಲ್ಲದೆ ಇರುತ್ತಿದ್ದರು. ಅವನ ಸಂಸಾರವೂ ಸಹ ಆಹಾರದ ಕೊರತೆಯಿಂದ ಪರಿತಪಿಸುತ್ತಿದ್ದರು. ಮಾಳ್ಸಾಪತಿಯವರ ಬಗೆಗೆ ಇದೊಂದು ಮುಖ್ಯ ಅಂಶ. ಅವರಿಗೆ ಭಾಷೆಯ ಬಗೆಗೆ ಇದ್ದ ಮನೋಭಾವ ಎಲ್ಲ ಶಾಸ್ತ್ರೋಕ್ತ ಹಿಂದೂಗಳು ತಿಳಿದುಕೊಳ್ಳಬೇಕಾದಂತಹುದ್ದಾಗಿತ್ತು. ಅವರು ಭಿಕ್ಷೆಯ ಸ್ವೀಕಾರವನ್ನು ತಮ್ಮ ಸಿದ್ಧಿಗೆ ಅಡ್ಡ ಎಂದು ಭಾವಿಸುತ್ತಿದ್ದರು. ಪ್ರತಿಗ್ರಹಂ ಮಾನ್ಯೇ ಮಾನಃ ತಪಸ್ತೇಜೋ ಯಸ್ಕೋನುದಂ, ಅಂದರೆ ಸ್ವೀಕರಣೆಯಿಂದ ತಪಶ್ಚರ್ಯಕ್ಕೆ, ಶಕ್ತಿಗೆ ಮತ್ತು ಯಶಸ್ಸಿಗೆ ಹಾನಿಕಾರಕ. ಅವರ ಅಪೂರ್ವ ಮತ್ತು ಪುಣ್ಯ ಕರ್ಮವು ಬಹುಮಾನಗಳನ್ನು ಸ್ವೀಕರಿಸಿದರೆ ನಾಶವಾಗುವುದೆಂದು ಮತ್ತು ಸ್ವಲ್ಪ ಪುಣ್ಯವು ದಾನಿಗೆ ವರ್ಗಾವಣೆಯಾಗುತ್ತದೆ ಎಂಬ ಚಿಂತನೆಯಿಂದಿದ್ದ ಯಾವ ಬಹುಮಾನವನ್ನು ಸ್ವೀಕರಿಸುತ್ತಿರಲಿಲ್ಲ. ಅವನ ಸಂಸಾರದವರೂ ಸಹ ಇದೇ ಅಭಿಮತದಿಂದ ಯಾರಿಂದಲೂ ಹಣ ವಸ್ತುಗಳನ್ನು ತೆಗೆದುಕೊಳ್ಳುತ್ತಿರಲಿಲ್ಲ. ಬಾಬಾರವರೇ ಸ್ವತಃ ಹಣವನ್ನು ತೆಗೆದುಕೋ ಎಂದು ಒತ್ತಾಯ ಮಾಡುತ್ತಿದ್ದರು. ಬಾಬಾರವರು ತಮ್ಮ ಹೆಚ್ಚಿಗೆ ವರಮಾನವನ್ನು ಪ್ರತಿದಿನವೂ ಕೆಲವರಿಗೆ 30 ರು ಮತ್ತು ಕೆಲವರಿಗೆ 15 ರು, 10 ರೂಪಾಯಿ ಕೊಡುತ್ತಿದ್ದರು. ಬಾಬಾರವರು ಮಾಳ್ಸಾಪತಿಗೆ ಈ 3 ರು ತೆಗೆದುಕೊಳ್ಳುತ್ತಾ ಹೋಗು ಎಂದರೂ ಮಾಳ್ಸಾಪತಿ ತೆಗೆದುಕೊಳ್ಳುತ್ತಿರಲಿಲ್ಲ. ಬಾಬಾರವರು 3 ರೂಪಾಯಿ ತೆಗೆದುಕೊಳ್ಳುತ್ತಾ ಹೋಗು, ನಾನು ನಿನ್ನನ್ನು ಐಶ್ವರ್ಯವಂತನನ್ನಾಗಿ ಮಾಡುವೆ, ಆಗ ಜನಗಳು ನಿನ್ನ ಹತ್ತಿರ ಬಂದು ನಿನ್ನ ಬೆಂಬಲವನ್ನು ಕೇಳುತ್ತಾರೆ, ನಿನ್ನ ಜೀವನ ಸುಖಮಯವಾಗುತ್ತದೆ ಎಂದರು. ಮಾಳ್ಸಾಪತಿಯವರು, ನನಗೆ ಇದೆಲ್ಲ ಬೇಕಿಲ್ಲ ಬಾಬಾ,
ನಿಮ್ಮ ಪಾದ ಸೇವೆಯೊಂದೇ ಸಾಕು ಎಂದರು. ಅವರು ಬಹುಮಾನಗಳನ್ನು ಸ್ವೀಕರಿಸದೆ ತಾವು ಇದ್ದುದರಲ್ಲಿ ಸಂತುಷ್ಟರಾಗಿದ್ದರು. ಅವರು ಮಂಚದ ಮೇಲೆ ಮಲಗುತ್ತಿರಲಿಲ್ಲ. ಅವರು ಯಾವ ಸುಖವನ್ನೂ ಬಯಸದೆ ಯಾವ ಸಹಾಯವನ್ನು ಅಪೇಕ್ಷಿಸುತ್ತಿರಲಿಲ್ಲ. ಇಲ್ಲಿ ಸನ್ಯಾಸಿಯಾದ ಸಂತ ಫ್ರಾನ್ಸಿಸ್ ರವರು ಎಂತಹ ಬಡತನದಲ್ಲಿದ್ದರು ಎಂಬುದನ್ನು ಜ್ಞಾಪಿಸಿಕೊಳ್ಳಬಹುದು. ಅಕಿಂಚನ್ಯವು ಶಾಸ್ತ್ರಗಳಲ್ಲಿ ಹೊಗಳಲ್ಪಟ್ಟಿದೆ. ಸಮಕ್ಯ ಉಪದೇಶ 22 ಬಾಬಾರವರು ಕೆಲವರಿಗೆ ಉನ್ನತ ಆಧ್ಯಾತ್ಮಿಕತ್ವಕ್ಕೆ ಏರಲು ಅವರುಗಳಿಗೆ ಅಭಯ ನೀಡಿ ಬೆಂಬಲದಿಂದ ಮತ್ತು ಉತ್ತೇಜನ ಕೊಡಬೇಕಾಗಿತ್ತು. ಆದರೆ ಮಾಳ್ಸಾಪತಿಯವರಿಗೆ ಯಾವ ತರಹ ಸಹಾಯ ಅಥವಾ ಪ್ರೇರಣೆಯ ಅವಶ್ಯಕತೆಯೂ ಇರಲಿಲ್ಲ. ಏಕೆಂದರೆ ಅವರು ಶುದ್ಧತ್ವ, ತಪಸ್ಸು, ಜ್ಞಾನಗಳನ್ನು ಆಗಲೇ ಹೊಂದಿದ್ದರು. ಮಾಳ್ಸಾಪತಿಯವರ ಜೀವನದಲ್ಲಿ ಮುಖ್ಯ ಘಟನೆ ಬಾಬಾರವರು 1886ರಲ್ಲಿ ತಮ್ಮ ದೇಹ ಬಿಟ್ಟು 3 ದಿನಗಳ ನಂತರ ಪುನಃ ದೇಹ ಪ್ರವೇಶಿಸಿದಾಗ ಬಾಬಾರವರು ಅವರನ್ನು ತಮ್ಮ ದೇಹದ ಉಸ್ತುವಾರಿ ನೋಡಿಕೊಳ್ಳಲು ಹೇಳಿ, ಅರೆ ಭಗತ್, ಈ ನನ್ನ ದೇಹವನ್ನು 3 ದಿನಗಳ ಕಾಲ ನೋಡಿಕೊ. ನಾನು ಅಲ್ಲಾಹ್ ಬಳಿಗೆ ಹೋಗುತ್ತಿದ್ದೇನೆ. ನಾನು ಪುನಃ 3 ದಿನಗಳಲ್ಲಿ ಬಾರದಿದ್ದರೆ ನನ್ನ ದೇಹವನ್ನು ಗೋಡೆ ಬೇವಿನ ಮರದ ಬಳಿ ಹೂಳಿಬಿಡು ಎಂದರು. ಮಾಳ್ಸಾಪತಿ ಅವರ ದೇಹವನ್ನು ತಮ್ಮ ತೊಡೆಗಳ ಮೇಲೆ ಇಟ್ಟುಕೊಂಡು ಊರಿನ ಜನಗಳ ಮುಖ್ಯಸ್ಥ ಅಧಿಕಾರಿಗಳಾದಿಯಾಗಿ ಬಾಬಾರವರು ಮೃತರಾಗಿದ್ದಾರೆ, ಅವರ ದೇಹವನ್ನು ಹೂಳಬೇಕು ಎಂದಾಗ ಮಾಳ್ಸಾಪತಿ ಮತ್ತಿತರರು ಅದಕ್ಕೆ ಆಸ್ಪದ ಕೊಡದೆ ಅವರ ದೇಹವನ್ನು ಸಂರಕ್ಷಣೆ ಮಾಡಿದ್ದರು. ಶಂಕರಾಚಾರ್ಯರು ಸಹ ಈ ರೀತಿ ಪರಕಾಯ ಪ್ರವೇಶ ಮಾಡಿ ಪುನಃ ತಮ್ಮ ದೇಹಕ್ಕೆ ಹಿಂತಿರುಗಿದ್ದರು. ಈ ಹಿಂದೆ ಅವರು 1886ರಲ್ಲಿ ಬಾಬಾರವರಿಗೆ ಅಮೂಲ್ಯ ಸೇವೆ ಸಲ್ಲಿಸಿದ್ದರು. ಇದಾದ ನಂತರ ಬಾಬಾರವರು 32 ವರ್ಷಗಳ ಕಾಲ ಬದುಕಿ ಇಂತಹ ಬೃಹತ್ ಪ್ರಮಾಣದಲ್ಲಿ ಶ್ರೀ ಸಾಯಿ ಚಳುವಳಿ ಈ ದೇಹವನ್ನೆಲ್ಲ ವ್ಯಾಪಿಸಲು ಸಹಾಯಕವಾದರು. ಶ್ರೀ ಮಾಳ್ಸಾಪತಿಯವರು ತಮ್ಮ ಕರ್ತವ್ಯವನ್ನು ಪಾಲಿಸದೇ ಇದ್ದು ಬಾಬಾರವರ ಈ ದೇಹವನ್ನು ಆಗಲೇ ಹೂಳಿದ್ದರೆ ಈ ಚರಿತ್ರೆಯೇ ಬೇರೆಯಾಗುತ್ತಿತ್ತು. ಮಾಳ್ಸಾಪತಿ ಎಂದಿನಂತೆ ದುಪ್ಪಟ್ಟಿ ಹಾಸಿದ್ದರು. ಒಂದು ಕಡೆ ಬಾಬಾ, ಇನ್ನೊಂದು ಕಡೆ ಮಾಳ್ಸಾಪತಿ ಮಲಗಿದ್ದರು. ಆಗ ಬಾಬಾರವರು, ಎಲೈ, ಹೇಳುತ್ತೇನೆ ಕೇಳು, ಈ ದಿನ ನಾವು ಎಚ್ಚರವಾಗಿರಬೇಕು. ಹೊರಟು ರೋಹಿಲ್ಲ ಈಗ ನೀಗೋಜ್ ಪಾಟೀಲರ ಹೆಂಡತಿಯನ್ನು ತೆಗೆದುಕೊಂಡು ಹೋಗಲು ಬಂದಿದೆ. ನಾನು ಅಲ್ಲಾಹ್ ನಾಮಸ್ಮರಣೆಯಿಂದ ಅದನ್ನು ತಡೆಯಲು ಪ್ರಯತ್ನ ಪಡುತ್ತೇನೆ. ನೀನು ನನ್ನ ಅಲ್ಲಾಹ್ನ ನಾಮಸ್ಮರಣೆಗೆ ಭಂಗ ಬಾರದಂತೆ ಹಾಗೆ ನೋಡಿಕೋ ಎಂದರು. ಹಾಗೆಯೇ ಮಾಳ್ಸಾಪತಿಯವರು ಎಚ್ಚರವಾಗಿದ್ದು ಬಾಬಾರವರಿಗೆ ತೊಂದರೆ ಬಾರದಂತೆ ನೋಡಿಕೊಂಡರು. ಆದರೆ ದುರದೃಷ್ಟವೋ ಎಂಬಂತೆ ಮಧ್ಯರಾತ್ರಿಯಲ್ಲಿ ನೇನಾಸ ಮಮಲ್ತದಾರ ಬಂದರು. ಅವನು ಅವರ ಜವಾನರು ಬಾಬಾರವರ ದರ್ಶನ ಪಡೆಯಲು ಬಂದು, ನಮಗೆ ಬಾಬಾ ದರ್ಶನವಾಗಬೇಕು, ಊದಿಬೇಕು ಎಂದು ಗಲಾಟೆ ಮಾಡಿದರು. ಮಾಳ್ಸಾಪತಿ ಅವರನ್ನು ತಡೆಯಲು ಪ್ರಯತ್ನಪಟ್ಟರು. ಆದರೂ ಅಧಿಕಾರಿಯನ್ನು ಎದುರಿಸಲು ಆಗಲಿಲ್ಲ. ಮಾಳ್ಸಾಪತಿಯವರು ಕೆಳಗಿಳಿದು ಅವರಿಗೆ ಊದಿ ಕೊಡಲು ಪ್ರಯತ್ನಪಟ್ಟರು. ಆದರೆ ಅಲ್ಲಿನ ಶಬ್ದದಿಂದ ಬಾಬಾರವರ ಧ್ಯಾನಕ್ಕೆ ಧಕ್ಕೆಯಾಯಿತು. ಬಾಬಾರವರು ಎದ್ದು ಕುಳಿತು ಬೈದಾಡುತ್ತಾ ಮಾಳ್ಸಾಪತಿಗೆ, ಅರೆ ಭಗತ್, ನೀನು ಸಂಸಾರವಂದಿಗ. ನೀಗೋಜಿ ಮನೆಯಲ್ಲಿ ಏನು ನಡೆಯುತ್ತಿದೆ ಎಂಬುದು ಗೊತ್ತಿಲ್ಲವೇ? ಈ ಗೊಂದಲ ನನ್ನ ಪ್ರಯತ್ನವನ್ನು ವಿಫಲಗೊಳಿಸಿದೆ. ಪಾಟೀಲನ ಹೆಂಡತಿ ತೀರಿಕೊಂಡಿದ್ದಾಳೆ. ಆಗಿದ್ದಾಯಿತು, ಎಲ್ಲವೂ ಒಳ್ಳೆಯದಕ್ಕೆ ಎಂದರು. ಬಾಬಾರವರು ಕೋಪದಿಂದ ಕೂಡಲೇ ಮಾಳ್ಸಾಪತಿಯವರ ಬಟ್ಟೆಯನ್ನು ಎಸೆದು, ಇನ್ನು ಮುಂದೆ ನೀನು ನನ್ನ ನಾಮಸ್ಮರಣೆ ಮತ್ತು ಪ್ರಾರ್ಥನಾ ಸಮಯದಲ್ಲಿ ಈ ತರಹ ಅಡ್ಡಿಬಾರದಂತೆ ನೋಡಿಕೋ ಎಂದರು. ಸುಮಾರು 40 ವರ್ಷಗಳು ಮಾಳ್ಸಾಪತಿಯವರು ಬಾಬಾ ಅವರಿಂದ ಅನೇಕ ವಿಧಗಳಲ್ಲಿ ಸಹಾಯ ಪಡೆದಿದ್ದರು. ಅವುಗಳ ವಿವರಣೆ ನಮಗೆ ಲಭ್ಯವಿಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ಅವರು ಸಂಪೂರ್ಣ ಭಕ್ತಿಭಾವದಿಂದ ಶರಣಾಗತಿ ತ್ಯಾಗಮಯಿಯಾಗಿದ್ದರು. ಎಂದಿನಂತೆ ಬಾಬಾರವರು ತಮ್ಮ ಅದ್ಭುತ ಅಲೌಕಿಕ ಶಕ್ತಿ, ಅಂದರೆ ಎಲ್ಲ ಜಾಗಗಳ ಬಗೆಗೆ ಜ್ಞಾನ, ಭೂತ ಭವಿಷ್ಯ ವರ್ತಮಾನಗಳ ಜ್ಞಾನ,
ಎಲ್ಲವನ್ನೂ ಹೊಂದಿ ಮಾಳ್ಸಾಪತಿಯವರ ಅನುಕೂಲಕ್ಕೆ ಉಪಯೋಗಿಸಿದರು. ಅವರು ತಮ್ಮ ಈ ಅಲೌಕಿಕ ಶಕ್ತಿ ಅಂತರ್ಯಾಮಿತ್ವದಿಂದ ಭಕ್ತರು ಎಲ್ಲೇ ಇರಲಿ, 50 ಮೈಲಿಗಳಾಚೆ ಇರಲಿ, ಅವರ ಸಹಾಯಕ್ಕೆ ಉಪಯೋಗ ಮಾಡುತ್ತಿದ್ದರು. ಒಮ್ಮೊಮ್ಮೆ ಭಕ್ತರುಗಳಿಗೆ ಎಚ್ಚರಿಕೆ ನೀಡಿ ಅಗತ್ಯ ಬಿದ್ದಾಗ ಸಹಾಯ ಮಾಡುತ್ತಿದ್ದರು. ಬಾಬಾರವರ ಜಾಗೃತ ದೃಷ್ಟಿ ಅವರನ್ನು ಪ್ರೀತಿಸುವವರ ಮೇಲೆ ಸದಾ ಇರುತ್ತಿತ್ತು. ಬಾಬಾರವರು ಮಾಳ್ಸಾಪತಿಯವರ ಆಹಾರ ಸಮಸ್ಯೆಗಳನ್ನೇ ಗಮನವಿಟ್ಟಿದ್ದಾಗ ಕೆಲವು ಸಾರಿ ಬಹಳ ದಿವಸಗಳ ಕಾಲ ಭಕ್ತನು ಮತ್ತು ಅವನ ಸಂಸಾರ ಹಸಿವಿನಿಂದ ಬಳಲುತ್ತಿದ್ದಾಗ, ಅಪಾಯಕರ ಸ್ಥಿತಿ ಬಂದಾಗ ಬಾಬಾರವರು ಅವರನ್ನು ತಮ್ಮ ಪ್ರತಿಜ್ಞೆಯನ್ನು ಸಡಿಲಗೊಳಿಸು ಎಂದು ಹೇಳಿದ್ದರು. ಒಂದು ಸಾರಿ ಎಚ್.ಎಸ್. ದೀಕ್ಷಿತ್ರವರಿಗೆ ಈ ಅಪಾಯಕರ ಸ್ಥಿತಿಯನ್ನು ತಿಳಿಸಿದರು. ಅವರು 10 ರೂಪಾಯಿ ನೋಟನ್ನು ಮಾಳ್ಸಾಪತಿಯವರಿಗೆ ಕಳುಹಿಸಲು ಇಚ್ಛಿಸಿದರು. ಅವರು ಅದನ್ನು ತಿರಸ್ಕಾರ ಮಾಡದಂತೆ ಇರಲು ಅವರು ಅದನ್ನು ಒಂದು ಕವರಿನಲ್ಲಿ ಹಾಕಿ ಬಾಬಾರವರಿಗೆ ಕಳುಹಿಸಿ, ಬಾಬಾ, ಇದನ್ನು ಮಾಳ್ಸಾಪತಿಯವರಿಗೆ ಕಳುಹಿಸಲೇ ಎಂದರು. ಬಾಬಾ ಸರಿ ಎಂದರು. ಆಗ ಅವರು ಈ ಲಕೋಟೆಯನ್ನು ಮಾಳ್ಸಾಪತಿಗೆ ಕಳುಹಿಸಿದರು. ಅವರು ಅದನ್ನು ತೆಗೆದುಕೊಂಡು ಬಾಬಾರವರು ಅಂತರ್ಜ್ಞಾನಿಗಳಾದುದರಿಂದ ಮಾಳ್ಸಾಪತಿಯವರ ಪತ್ನಿಗೆ ಮೊದಲೇ ಸೂಚನೆ ನೀಡಿದರು. ನಿನ್ನ ಪತಿಗೆ ಹೇಳು, ಬಾಬಾ ಈ ದಿನ ನಿಮ್ಮ ಮನೆಗೆ ಬರುತ್ತಿದ್ದಾರೆ ಮತ್ತು ಅವರನ್ನು ತಿರಸ್ಕರಿಸಬಾರದು. ಆದ್ದರಿಂದ 10 ರೂಪಾಯಿ ಲಕೋಟೆ ಬಂದಾಗ ಮಾಳ್ಸಾಪತಿಯವರು ಬಾಬಾರವರ ಸಂದೇಶ ಬಂದಿದೆ ಎಂದು ಅದನ್ನು ತೆಗೆದುಕೊಂಡರು. ಶಿರಡಿಯಲ್ಲಿ ಹಾವುಗಳು ಹೆಚ್ಚಾಗಿದ್ದು ಅಲ್ಲಿಯ ಜನಗಳಿಗೆ ಅಪಾಯವಿತ್ತು. ಒಂದು ದಿನ ಸಂಜೆ ಮಾಳ್ಸಾಪತಿಯವರು ಮಸೀದಿ ಬಿಟ್ಟು ಹೊರಡುವಾಗ ಬಾಬಾರವರು, ನೀನು ದಾರಿಯಲ್ಲಿ 2 ಕಳ್ಳರನ್ನು ಸಂಧಿಸುವೆ ಎಂದರು. ಸರ್ಪಗಳು ಅದರಂತೆ ಮಾಳ್ಸಾಪತಿಯವರು ಒಂದು ಹಾವನ್ನು ತಮ್ಮ ಮನೆಯ ಹೊಸ್ತಿಲ ಬಳಿ, ಇನ್ನೊಂದನ್ನು ಪಕ್ಕದ ಮನೆಯಲ್ಲಿ ನೋಡಿದರು. ಇನ್ನೊಂದು ದಿನ ಬಾಬಾರವರು, ನೀನು ಬರುವಾಗ ನಿನ್ನೊಡನೆ ದೀಪ ತೆಗೆದುಕೊಂಡು ಬಾ, ನೀನು ಒಬ್ಬ ಕಳ್ಳನನ್ನು ಬಾಗಿಲ ಬಳಿ ಸಂಧಿಸುವೆ ಎಂದರು. ಅದರಂತೆ ಮಾಳ್ಸಾಪತಿ ಲ್ಯಾಟಿನ್ ಸಹಿತ ಬರುತ್ತಿದ್ದಾಗ ಗೇಟ್ ಬಳಿ ಸರ್ಪವೂ ಇದ್ದಿತು. ಅವರು ಕೂಡಲೇ ಹಾವು ಹಾವು ಎಂದು ಕಿರುಚಿಕೊಂಡರು. ಅಕ್ಕಪಕ್ಕದವರು ಬಂದು ಅದನ್ನು ಹೊಡೆದು ಹಾಕಿದರು. ಬಾಬಾರವರು ಒಂದು ದಿನ ಮಾಳ್ಸಾಪತಿಯವರಿಗೆ, ನೀನು ಬೆನ್ನ ಹಿಂದೆ ಮಾಡಿ ನೆಲದ ಮೇಲೆ ಮಲಗಬೇಡ ಎಂದರು. ಅವರು ಈ ಬುದ್ಧಿವಾದ ಜ್ಞಾಪಿಸಿಕೊಳ್ಳದೆ ಬರ್ಫಿ ಬಹಳವಾಗಿ ತಿಂದಿದ್ದರಿಂದ ನಿದ್ದೆ ಬಂದು ಹಾಗೆಯೇ ನೆಲದ ಮೇಲೆ ಮಲಗಿದರು. ಅವರು ಯಾವಾಗಲೂ ಸ್ವಪ್ನ ನೋಡುತ್ತಾ ಮಾತಾಡುತ್ತಾ ಇದ್ದರು. ಅವರು ಸ್ವಲ್ಪ ಹೊತ್ತಿನ ನಂತರ ಎಚ್ಚರವಾಗಿ ಎದ್ದು ಕುಳಿತುಕೊಳ್ಳಲು ಪ್ರಯತ್ನಿಸಿದಾಗ ಅವರಿಗೆ ಕಾಲನ್ನು ಮಡಿಸಲಾರದಂತೆ ಆಯಿತು. ಆಗ ಅವರ ಹೆಣ್ಣು ಮಕ್ಕಳು ಕಾಲಿಗೆ ಎಣ್ಣೆ ಹಚ್ಚಿ ನೀವಿದರು. ಆಗ ಅವರು ಬಾಬಾರವರ ಹತ್ತಿರ ಹೋಗಲು ನಡೆಯುವಂತೆ ಆದರು. ಆಗ ಬಾಬಾರವರು, ನಾನು ನಿನಗೆ ಬೆನ್ನು ಹಿಂದೆ ಮಾಡಿ ನೆಲದ ಮೇಲೆ ಮಲಗಬಾರದು ಎಂದು ಹೇಳಿದನಲ್ಲವೇ ಎಂದರು. ಇನ್ನೊಮ್ಮೆ ಬಾಬಾರವರು, ಖಂಡೋಬಾನ ಮನೆಯಲ್ಲಿ ಏನೋ ಒಂದು ತಪ್ಪು ಆಗಲಿದೆ, ಆದರೆ ಹೆದರಬೇಡ, ನಾನು ಸೂಕ್ತ ಸಹಾಯ ಮಾಡುವೆ ಎಂದು ಅವನಿಗೆ ಹೇಳಿದರು. ಸ್ವಲ್ಪ ಸಮಯದಲ್ಲಿಯೇ ಅವನ ಹೆಂಡತಿ ಮಕ್ಕಳು ಕಾಯಿಲೆ ಬಿದ್ದರು. ಅನಂತರ ಎಲ್ಲರೂ ಕಾಯಿಲೆಯಿಂದ ನರಳುತ್ತಿದ್ದರು. ಇದು ನಂತರ ನಡೆದ ಘಟನೆ. ಆ ವೇಳೆಗೆ ಬಾಬಾರವರ ದರ್ಶನ ಪಡೆಯಲು ಬಹಳ ಜನ ಡಾಕ್ಟರುಗಳು ಸಹ ಬರುತ್ತಿದ್ದರು. ಬಾಬಾರವರು ಮಾಳ್ಸಾಪತಿಗೆ ರೋಗಗ್ರಸ್ತರು ಮನೆಯಲ್ಲಿಯೇ ಮಲಗಿರಲಿ ಎಂದು ಹೇಳಿದರು. ತಮ್ಮ ಮರದ ಕೋಲನ್ನು ಹಿಡಿದುಕೊಂಡು, ಬಾ, ನಿನಗೆ ಎಷ್ಟು ಶಕ್ತಿ ಇದೆ ನೋಡೋಣ, ನಾನು ಈ ನನ್ನ ಚಿಕ್ಕ ಕೋಲಿನಿಂದ ಏನು ಮಾಡಬಲ್ಲೆ ನೋಡು, ನೀನು ಹೊರಗೆ ಬಾ, ನನ್ನನ್ನು ಎದುರಿಸು ಎಂದು ಮಸೀದಿಯ ಸುತ್ತ ಬರುತ್ತಿದ್ದರು. ಇದು ಬಾಬಾರವರು ಕಾಯಿಲೆಗೆ ನೀಡಿದ ಚಿಕಿತ್ಸೆ. ಬಾಬಾರವರ ದರ್ಶನಕ್ಕೆ ಬಂದ ಕೆಲವು ವೈದ್ಯರು ಮಾಳ್ಸಾಪತಿಯವರಿಗೆ ಔಷಧಿ ಕೊಟ್ಟು ರೋಗಗ್ರಸ್ತರಿಗೆ ಹೇಳಿದರು. ಮಾಳ್ಸಾಪತಿಯವರು ಆ ಔಷಧಗಳನ್ನು ಕೊಡಲೇ ಎಂದು ಬಾಬಾರವರನ್ನು ಕೇಳಲು ಬಾಬಾರವರು ಬೇಡ ಎಂದರು. ಕೊನೆಗೆ ಎಲ್ಲರೂ ಔಷಧಿ ಇಲ್ಲದೆ ಗುಣವಾದರು. ಬಾಬಾರವರು ರೋಗ ಎದುರಿಸುತ್ತಿದ್ದ ಬಗ್ಗೆ ಆಧುನಿಕ ಔಷಧಿಯಿಂದಲ್ಲ, ಆದರೂ ಅದು ಫಲಕಾರಿಯಾಗುತ್ತಿತ್ತು.
ಬಾಬಾರವರು ಮಾಳ್ಸಾಪತಿಯವರನ್ನು ಯಾವಾಗಲೂ ಗಮನಿಸುತ್ತಾ ಅವರ ಮನೆಯ ವಿಷಯಗಳಲ್ಲಿಯೂ ಆಸಕ್ತರಾಗಿದ್ದರು. ಒಂದು ದಿನ ಮಾಳ್ಸಾಪತಿ ಪತ್ನಿಯವರು ತಮ್ಮ ತಾಯಿಯ ಮನೆಗೆ ಹೋಗಿದ್ದಳು. ಅಲ್ಲಿರುವಾಗ ಅವಳಿಗೆ ಕತ್ತಿನಲ್ಲಿ ಗಡ್ಡೆಯಾಗಿ ಬಹಳ ನೋವಿನಿಂದ ನರಳುತ್ತಿದ್ದಳು. ಅವಳು ತನ್ನ ಗಂಡನಿಗೆ ಇದನ್ನು ತಿಳಿಸಲಾಗಲಿಲ್ಲ. ಆದರೆ ಬಾಬಾರವರು ಇದನ್ನು ತಮ್ಮ ದೂರದೃಷ್ಟಿಯಿಂದ ತಿಳಿದುಕೊಂಡರು. ಅವರು ಶಿರಡಿಯಲ್ಲಿ ಮಾಳ್ಸಾಪತಿಯವರಿಗೆ, ನಿನ್ನ ಪತ್ನಿಗೆ ಗಂಟಲಿನಲ್ಲಿ ಗೆಡ್ಡೆಯಾಗಿದೆ. ನಿನ್ನ ವಿನಃ ಯಾರೂ ಅದನ್ನು ವಾಸಿ ಮಾಡಲಾರರು. ನಾನು ಅದನ್ನು ವಾಸಿ ಮಾಡುವೆ ಎಂದರು. ಮಾಳ್ಸಾಪತಿಯವರಿಗೆ ಈ ವಿಚಾರ ತಿಳಿದೇ ಇರಲಿಲ್ಲ ಮತ್ತು ಸುಮ್ಮನೆ ಅಹುದು ಬಾಬಾ ಎಂದರು. ಅನಂತರ ಅವರಿಗೆ ತಮ್ಮ ಪತ್ನಿಯಿಂದ ಈ ಗಂಟಲಿನ ಬಗೆಗೆ ಪತ್ರ ಬರೆದು ಅದು ಈಗ ಗುಣವಾಗಿದೆ ಎಂದು ತಿಳಿಸಿದರು. ಬಾಬಾರವರು ಮುಂದೆ ಆಗುವ ಘಟನೆಗಳನ್ನು ಭಗತ್ರವರಿಗೆ ಅಗತ್ಯವಾಗಿ ಹೇಳುತ್ತಿದ್ದರು. ಮಾಳ್ಸಾಪತಿಯವರನ್ನು ಬಾಬಾ ಭಗತ್ ಎಂದು ಕರೆಯುತ್ತಿದ್ದರು. ಅವರು 3 ಹೆಣ್ಣು ಮಕ್ಕಳನ್ನು ಪಡೆದು ಅವರುಗಳಿಗೆ ಮದುವೆ ಮಾಡಿದ್ದರು. ಮಾಳ್ಸಾಪತಿ ಬಹಳ ಬಡವ. ಆದ್ದರಿಂದ ಅವನ ಸಂಬಂಧಿಗಳು ಇವರನ್ನು ಗೌರವಿಸುತ್ತಿರಲಿಲ್ಲ. ಒಬ್ಬ ಸಂಬಂಧಿ ದೂರದ ಹಳ್ಳಿಯಲ್ಲಿದ್ದ ಮಾಳ್ಸಾಪತಿಯವರನ್ನು ಊಟಕ್ಕೆ ಕರೆದನು. ಮಾಳ್ಸಾಪತಿ ಬಾಬಾರವರಲ್ಲಿ ಅಪ್ಪಣೆ ಪಡೆಯಲು ಹೊರಟರು. ಬಾಬಾರವರು ನಿನ್ನನ್ನು ಅಲ್ಲಿ ಮೂದಲಿಸುತ್ತಾರೆ ಎಂದರು. ಮಾಳ್ಸಾಪತಿ ತನ್ನ ಸ್ನೇಹಿತರನ್ನು ಒಡಗೂಡಿ ಸಂಬಂಧಿ ಮನೆಗೆ ಹೋದರು. ಆಗ ಅವರುಗಳು ಇವರು ಬರುವನ್ನು ಕಾಯದೆ ಊಟ ಮಾಡಿ ಕೈ ತೊಳೆಯುತ್ತಿದ್ದರು. ಇದನ್ನು ಕಂಡು ಅವರು ಅವಮಾನ ತಡೆಯಲಾರದೆ ಹಿಂತಿರುಗಿದರು. ಬಾಬಾರವರಿಗೆ ವಿಷಯವನ್ನು ತಿಳಿಸಿದರು. ಇನ್ನೊಂದು ಸಂದರ್ಭದಲ್ಲಿ ರಾಮ್ಭಾವ ಹರ್ದೆ ಎಂಬುವರು ಮಾಳ್ಸಾಪತಿಯವರನ್ನು ತಮ್ಮ ಹಳ್ಳಿ ಹಸ್ತಿನ ಗ್ರಾಮಕ್ಕೆ ಶಿರಡಿಯಿಂದ 6ರಿಂದ 10 ಮೈಲಿ ಮಾರ್ಗ ದೂರಕ್ಕೆ ಹೋಗಲು ಹೇಳಿದರು. ಅಲ್ಲಿ ಮಾಳ್ಸಾಪತಿಯವರಿಂದ ಮಾಳ್ಸಾಪತಿ ಪುರಾಣ ಪಾರಾಯಣವಾದ ನಂತರ ಭೋಜನ ವ್ಯವಸ್ಥೆ ಆಗಿದ್ದಿತು. ಮಾಳ್ಸಾಪತಿಯವರು ಎಂದಿನಂತೆ ಬಾಬಾರವರ ಅನುಮತಿ ಪಡೆಯಲು ಬಾಬಾರವರ ಬಳಿ ಬಂದರು. ಬಾಬಾರವರು ಅಲ್ಲಿಗೆ ಹೋಗಬೇಡಿ, ಅಲ್ಲಿ ಜಗಳವಾಗುತ್ತೆ ಎಂದರು. ಅವರನ್ನು ಆಹ್ವಾನಿಸಿದ್ದರಿಂದ ಅವರು ಹೋಗಲೇಬೇಕಿತ್ತು. ಆದ್ದರಿಂದ ಆ ಹಳ್ಳಿಗೆ ಹೋದರು. ಅವರು ಕುಳಿತು ಮಾಳ್ಸಾಪತಿ ಪುರಾಣ ಓದುತ್ತಿದ್ದರು. ಹೀಗೆ ಓದುತ್ತಿರುವ ಸಮಯದಲ್ಲಿ ಅತಿಥೇಯ ಗುಂಪಿನ ರೌಡಿ ಹುಡುಗರು ಊಟಕ್ಕೆಂದು ಕುಳಿತು ಜಗಳವಾಡಲು ಆರಂಭಿಸಿದರು. ಕೊನೆಗೆ ಹೊಡೆದಾಟ ಆರಂಭವಾಗಿ ಕೋಲುಗಳಲ್ಲಿ ಹೊಡೆದಾಡಲು ಪ್ರಾರಂಭಿಸಿದರು. ಇದನ್ನು ನೋಡಿದ ಅಲ್ಲಿನ ಸಭಿಕರು ಹೆದರಿಕೆಯಿಂದ ಓಡಿ ಹೋದರು. ಮಾಳ್ಸಾಪತಿಯವರೂ ಸಹ ಪುರಾಣವನ್ನು ನಿಲ್ಲಿಸಿ ಅಲ್ಲಿಂದ ಹಿಂತಿರುಗಿ ಶಿರಡಿಗೆ ಬಂದರು. ಅವರು ಈ ವಿಷಯವನ್ನು ಬಾಬಾರವರಿಗೆ ತಿಳಿಸಿ, ನೀವು ಹೇಳಿದ್ದು ಅಕ್ಷರಶಃ ನಿಜವಾಯಿತು ಎಂದರು. ಎನ್.ಜಿ. ಚಂದೋರ್ಕರ್ ಅವರು ಶಿರಡಿಗೆ ಬರುವುದಕ್ಕೆ ಮುಂಚೆ 19ನೇ ಶತಮಾನದಲ್ಲಿ ಬಾಬಾರವರು ಶಿರಡಿಯ ಭವಿಷ್ಯದ ಬಗೆಗೆ ಚಾವಡಿಯಲ್ಲಿದ್ದ ಭಗತ್ ಮತ್ತಿತರರಿಗೆ ಈ ರೀತಿ ಹೇಳಿದರು. ಈ ಹಳ್ಳಿಯಲ್ಲಿ ಬಹು ಅಂತಸ್ತಿನ ಕಟ್ಟಡಗಳು ಬರಲಿವೆ. ಜಾತ್ರೆ ನಡೆಯುತ್ತಿದೆ. ದೊಡ್ಡ ದೊಡ್ಡ ವ್ಯಕ್ತಿಗಳು ಬರುವರು. ನನ್ನ ಬ್ರಾಹ್ಮಣರು ಸೇರುತ್ತಾರೆ. ಆನೆ, ತುರಗ, ಶಂಕರ, ನಾನಾ ಎಲ್ಲರೂ ಬರುವರು. ತೋಪು ಹಾರಿಸುವರು. ಇದನ್ನು ಕೇಳಿದ ಜನರು ನಕ್ಕರು. ಈ ಕುಗ್ರಾಮ ಆ ಸ್ಥಿತಿಗೆ ಬರುವುದೆಂದರೇನು ಸಾಧ್ಯವೇ ಎಂಬ ಅಭಿಪ್ರಾಯವಿತ್ತು ಅವರಲ್ಲಿ. ದಶಕಗಳು ಕಳೆದವು. ಬಾಬಾರವರ ಹೇಳಿಕೆ ನಿಜವಾಯಿತು. ಈಗ ಶಿರಡಿಯಲ್ಲಿ ಬಹು ಅಂತಸ್ತಿನ ಕಟ್ಟಡಗಳು, ಸಕ್ಕರೆ ಕಾರ್ಖಾನೆ, ಜಾತ್ರೆ, ಹಬ್ಬ ಇತ್ಯಾದಿಗಳಿಂದ ಬಾಬಾರವರ ನಿತ್ಯ ಪೂಜೆಯಿಂದ ಲಕ್ಷೋಪಲಕ್ಷ ಭಕ್ತಾದಿಗಳು ಭಾರತದಾದ್ಯಂತ ಬಂದು ಹೋಗುತ್ತಿದ್ದಾರೆ. ಬಾಬಾರವರಿಗೆ ಭಕ್ತನ ಭವಿಷ್ಯ ತಿಳಿದಿತ್ತು. ಆದರೆ ಅವನಿಗೆ ಸೂಚನೆ ಮಾತ್ರ ಕೊಡುತ್ತಿದ್ದರು. ಮಾಳ್ಸಾಪತಿಯವರಿಗೆ 1897ರಲ್ಲಿ ಗಂಡು ಮಗು ಜನನವಾದಾಗ ಅವರು ನಾಮಕರಣಕ್ಕೋಸ್ಕರ ಬಾಬಾರವರಲ್ಲಿಗೆ ಕರೆತಂದರು. ಮಾಳ್ಸಾಪತಿಯವರು ಎಲ್ಲಿ ಮಗನಿಗೆ ಬಹಳ ವ್ಯಾಮೋಹಿತನಾಗುವರೋ ಎಂದು ಮಗನನ್ನು 25 ವರ್ಷಗಳ ತನಕ ನೋಡಿಕೋ ಸಾಕು ಎಂದರು. ಹೊಸದಾಗಿ ಬಂದ ಮಗನನ್ನು ಅಲ್ಪಕಾಲ ಒಂದು ತರಹ ಆಪ್ತ ಸ್ವಭಾವದಿಂದ ನೋಡಿಕೊಳ್ಳಬೇಕೆಂಬುದು ತಂದೆಯ ಕರ್ತವ್ಯ.
ಮಾಳ್ಸಾಪತಿಯವರಿಗೆ ಇದು ಅರ್ಥವಾಗಲಿಲ್ಲ, ಅಥವಾ ಅವರ ಜೀವನ ಇನ್ನೂ 25 ವರ್ಷಗಳಾಗಿ 1922ರಲ್ಲಿ ಕಾಲವಾಗುವರು ಎಂದರ್ಥವೇ. ಮಾಳ್ಸಾಪತಿಯವರು ದೈನ್ಯದಿಂದ ಬಾಬಾರವರಿಗೆ, ಹುಡುಗನನ್ನು ನೋಡಿಕೊಳ್ಳುವುದು ನನ್ನ ಶಕ್ತಿಯಲ್ಲಿ, ಅದು ನಿಮ್ಮ ಕೈಲಿದೆ ಎಂದರು. ಆಗ ಬಾಬಾರವರ ಉತ್ತರ ವಿಶೇಷವಾಗಿತ್ತು. ನೀನು ನಿಮಿತ್ತ ಮಾತ್ರ ಎಂದರು. ಮಹಾಭಾರತದ ಸಮರದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ, ನೀನು ನಿಮಿತ್ತ ಮಾತ್ರ, ನಿಮಿತ್ತ ಮಾತ್ರಂ ಭಾವ ಸವ್ಯಸಾಚಿ. ಮಾಳ್ಸಾಪತಿಯವರು ಸಂಪೂರ್ಣ ಶರಣಾಗತರಾಗಿದ್ದಾಗ್ಯೂ ಅಹಮ್ಮನ್ನು ತ್ಯಜಿಸಲಾರದೆ ಅಂತಹ ಉನ್ನತ ಮಟ್ಟ ತಲುಪುವ ಸ್ಥಿತಿಯಲ್ಲಿರಲಿಲ್ಲ. ಅಂದರೆ ಈ ದೇಹದಿಂದ ಆದ ಕರ್ಮವೆಲ್ಲವೂ ಆ ಭಗವಂತನದೇ. ಬಾಬಾರವರು ಅವರನ್ನು ಈ ಸ್ಥಿತಿಗೆ ತರಲು ಮಾರ್ಗ ತೋರಿದರು. ಇನ್ನೊಂದು ಮುಖ್ಯ ವಿಷಯವೇನೆಂದರೆ, ಬಾಬಾ ಹಗಲು ರಾತ್ರಿ ಮಾಳ್ಸಾಪತಿಯವರ ಮೇಲೆ ಗಮನವಿಟ್ಟಿದ್ದರು. ಒಂದು ಸಾರಿ ಮಾಳ್ಸಾಪತಿಯವರು ರಾತ್ರಿ ಊಟಕ್ಕೆ ಹೋಗಲು ಅನುಮತಿ ಬೇಡಿದಾಗ ಬಾಬಾರವರು, ಹೋಗು, ನಾನು ನಿನ್ನೊಡನೆಯೇ ಇರುತ್ತೇನೆ ಎಂದರು. ಮಾಳ್ಸಾಪತಿಯವರಿಗೆ ಯಾವ ತೊಂದರೆಯೂ ಆಗುತ್ತಿರಲಿಲ್ಲ. ಬಾಬಾರವರು ಭೌತಿಕವಾಗಿ ಮಾಳ್ಸಾಪತಿಯವರ ಜೊತೆ ಹೋಗದಿದ್ದರೂ ಅವರು ಅಗೋಚರನಾದ ಸಂರಕ್ಷಕರಾಗಿದ್ದರು ಎಂಬುದು ವಿದಿತ. ಮಾಳ್ಸಾಪತಿಯವರ ಮೇಲೆ ಬಾಬಾರವರ ನಿಗಾ, ಎಚ್ಚರ ಅವರ ನೈತಿಕ ಉಪಯೋಗಕ್ಕಾಗಿಯೂ ಇತ್ತು. ಮಾಳ್ಸಾಪತಿಯವರು ಸಾಮಾನ್ಯವಾಗಿ ದೈವ ಭಕ್ತಿಯುಳ್ಳವರಾಗಿದ್ದರು. ಕೆಲವೊಮ್ಮೆ ತಪ್ಪು ಮಾಡುತ್ತಿದ್ದರು. ಪ್ರತಿದಿನ ರಾತ್ರಿ ಅವರು ಕುಂಟು ನಾಯಿಗೆ ಆಹಾರ ಹಾಕುತ್ತಿದ್ದರು. ಒಂದು ದಿನ ಆಹಾರ ನೀಡಿದ ನಂತರ ಅದನ್ನು ಹೋಗು ಎಂದರು. ಆದರೂ ಆ ಪ್ರಾಣಿ ಕದಲಲೇ ಇಲ್ಲ. ಅವರು ಒಂದು ಕೋಲಿನಿಂದ ಚೆನ್ನಾಗಿ ಹೊಡೆದರು. ಆ ಮೂಕ ಪ್ರಾಣಿ ಕಿರುಚುತ್ತಾ ನೋವಿನಿಂದ ಓಡಿಹೋಯಿತು. ಆ ರಾತ್ರಿ ಮಾಳ್ಸಾಪತಿಯವರು ಮಸೀದಿಗೆ ಹೋಗಿ ಬಾಬಾರವರ ಪಾದಗಳನ್ನು ನೀವುತ್ತಿದ್ದಾಗ ಬಾಬಾರವರು ಕೂಡಲೇ, ಅರೆ, ಅಲ್ಲೊಂದು ನಾಯಿ ಇದೆ, ನನ್ನಂತೆ ರೋಗಿಷ್ಠ, ಎಲ್ಲರೂ ಅದನ್ನು ಹೊಡೆಯುತ್ತಾರೆ ಎಂದರು. ಮಾಳ್ಸಾಪತಿಯವರಿಗೆ ತಮ್ಮ ತಪ್ಪಿನ ಅರಿವಾಯಿತು. ಬಾಬಾರವರ ಸಂಗಡಿಗರಲ್ಲಿ ಸೇವಾ ಮನೋವೃತ್ತಿಯ ಮಾಳ್ಸಾಪತಿಯವರು ಉತ್ಕೃಷ್ಟ ಆಧ್ಯಾತ್ಮಿಕ ಸ್ಥಿತಿಯಲ್ಲಿದ್ದರು. ಬಾಬಾರವರು 1918ರಲ್ಲಿ ಸಮಾಧಿಯಾದಾಗ ಅವರು ಬಾಬಾರವರಲ್ಲಿದ್ದ ವ್ಯಾಮೋಹದಿಂದ ಆಹಾರ ತ್ಯಜಿಸಿ 15 ದಿನಗಳು ಉಪವಾಸವಿದ್ದರು. ಅವರಿಗೆ ಆಘಾತವಾಗಬಾರದೆಂದು ಬಾಬಾರವರು ಅವರ ತಮ್ಮ ಅಂತ್ಯಕಾಲದ ಸುಳಿವನ್ನು ನೀಡಿದ್ದರು. ಮಾಳ್ಸಾಪತಿಯವರು ಮನೆಗೆ ಊಟಕ್ಕೆ ಹೋಗುವ ಸಮಯ ಬಿಟ್ಟು ಮಿಕ್ಕೆಲ್ಲ ವೇಳೆಯಲ್ಲಿ ಬಾಬಾರವರೊಡನೆಯೇ ಇರುತ್ತಿದ್ದರು. ಬಾಬಾರವರು ಮಾಳ್ಸಾಪತಿಯವರನ್ನು ಮನೆಯಿಂದ ಕರೆತರಲು ಬೇರೊಬ್ಬರಿಗೆ ಹೇಳುತ್ತಿದ್ದರು. ಅವರು ಬಂದು ಬಾಬಾರವರ ಹುಕ್ಕಾವನ್ನು ಹೊತ್ತಿಸಿ ಸೇದಲು ಕೊಟ್ಟು ಇತರೆ ಕೆಲಸ ಮಾಡಿ ಬಾಬಾರವರು ಮಲಗಲು ಅಣಿ ಮಾಡುತ್ತಿದ್ದರು. ಬಾಬಾರವರು ಯಾವಾಗಲೂ ತಮ್ಮ ತಲೆಯನ್ನು ಒಂದು ಇಟ್ಟಿಗೆಯ ಮೇಲಿಟ್ಟು ಮಲಗುತ್ತಿದ್ದರು. ಈ ಇಟ್ಟಿಗೆಯನ್ನು ಅವರ ಗುರು ಒಂದು ಬಟ್ಟೆ ತುಂಡಿನಿಂದ ಸುತ್ತಿ ಬಾಬಾರವರಿಗೆ ಕೊಟ್ಟಿದ್ದರು. ಇಂತಹ ಈ ಇಟ್ಟಿಗೆಯನ್ನು ಬಾಬಾ ಸಹಾಯಕ ಮಾಧವ ಫಾಸ್ಲೆ ಪ್ರತಿದಿನ ರಾತ್ರಿ ಈ ಇಟ್ಟಿಗೆಯನ್ನು ಮಾಳ್ಸಾಪತಿಗೆ ಕೊಡುತ್ತಿದ್ದ. ಮಾಳ್ಸಾಪತಿಯವರು ಮೊದಲು ಇಟ್ಟಿಗೆ ಇಟ್ಟು ಅನಂತರ ಅದರ ಮೇಲೆ ಹಾಸುತ್ತಿದ್ದರು. 1918ರ ದಸರಾ 10-12 ದಿನಗಳ ಮುಂದೆ ಮಾಧವ ಫಾಸ್ಲೆ ಮಾಳ್ಸಾಪತಿಯವರಿಗೆ ಕೊಡುವಾಗ ಕೈಜಾರಿ ಕೆಳಗೆ ಬಿದ್ದು 2 ತುಂಡಾಯಿತು. ಆಗ ಮುರಿದ ಭಾಗಗಳನ್ನು ಒಂದುಗೂಡಿಸಿ ಬಾಬಾರವರ ತಲೆದಿಂಬಿಗೆ ಇಟ್ಟರು. ಬಾಬಾರವರು ಕೂಡಲೇ, ಯಾರು ಈ ಇಟ್ಟಿಗೆಯನ್ನು ಮುರಿದರು ಎಂದು ಕೇಳಿದರು. ಮಾಳ್ಸಾಪತಿ ಮಾಧವ ಫಾಸ್ಲೆಯವರ ಮೇಲೆ ಕೋಪಗೊಂಡು ತಲೆಯ ಮೇಲೆ ಕೈ ಇಟ್ಟುಕೊಂಡು ಬಹಳ ಖಿನ್ನರಾದರು. ಬಾಬಾ ಸೋಫತ್ ಟುಟಾಲಿ ಎಂದರು, ಅಂದರೆ ನನ್ನ ಜೊತೆಗಾರ ಮುರಿದಿದ್ದಾನೆ. ಮರುದಿನ ಕಾಕಾ ಬಂದು, ಅದಕ್ಕೆ ಚಿಂತಿಸಬೇಕಿಲ್ಲ, ಈ ಇಟ್ಟಿಗೆಯ 2 ಭಾಗವನ್ನು ಬೆಳ್ಳಿಯಿಂದ ಸೇರಿಸಿಕೊಡುವೆವು ಎಂದು. ಬಾಬಾರವರು, ನೀವು ಅದನ್ನು ಚಿನ್ನದಿಂದ ಜೋಡಿಸಿದರೂ ಸಹ ಪ್ರಯೋಜನವೇನು? ಈ ಇಟ್ಟಿಗೆ ನನ್ನ ಜೊತೆಗಾರನಾಗಿದ್ದು ಅದು ಮುರಿದುದು ಏನೋ ಅನಿಷ್ಟವನ್ನು ಸೂಚಿಸುತ್ತದೆ ಎಂದರು. ಅಂದಿನಿಂದ ಬಾಬಾರವರು ಉತ್ಸಾಹರಹಿತರಾಗಿದ್ದರು. ಅದಕ್ಕೆ ಮುಂಚೆಯೇ ಬಾಬಾರವರು
ತಮ್ಮ ಅಂತಿಮ ದಿನಗಳ ಸುಳಿವನ್ನು ನೀಡಿದ್ದರು. ಅವರು ಒಂದು ಸಾರಿ ಮಾಳ್ಸಾಪತಿ ಲಾಟಿನ್ನು ಹಚ್ಚುತ್ತಾ ಬಾಬಾರವರ ಹುಕ್ಕಾಗೆ ಹೊಗೆ ಸೊಪ್ಪು ತುಂಬುತ್ತಿದ್ದರು. ಅದಾದ ನಂತರ, ನೀನು ರಾತ್ರಿ ಹೊತ್ತು 2 ರಿಂದ 4 ವರ್ಷಗಳು ಬರುತ್ತೀಯೆ ಎಂದರು. ಇದು ಮಾಳ್ಸಾಪತಿಯವರಿಗೆ ಅರ್ಥವಾಗಲಿಲ್ಲ. 15/10/1918ರಂದು ಬಾಬಾರವರು ಪಾರ್ಥಿವ ದೇಹ ಬಿಟ್ಟು ಅವ್ಯಕ್ತದಲ್ಲಿ ಲೀನವಾದರು ಮತ್ತು ಮಾಳ್ಸಾಪತಿಯವರು 2 ರಿಂದ 4 ವರ್ಷಗಳು ರಾತ್ರಿ ಪೂಜೆ ಮಾಡುತ್ತಿದ್ದರು. ಅನಂತರದಲ್ಲಿ 1922ರಲ್ಲಿ ಕಾಲವಾದರು. ಅಂದರೆ 11/9/1922ರಲ್ಲಿ ಕಾಲವಾದರು. ಬಾಬಾರವರು ಮಾಳ್ಸಾಪತಿಯವರಿಗೆ ಧಾರ್ಮಿಕ ಪ್ರಯತ್ನಗಳಲ್ಲಿ ನೆರವಾಗಿದ್ದಲ್ಲದೆ ಅವರು ಉತ್ತಮ ಅಂತ್ಯ ಪಡೆಯಲು ನೆರವಾದರು. ಏಕೆಂದರೆ ಏಕಾದಶಿ ದಿನ ಮರಣ ಹೊಂದುವವರು ಸದ್ಗತಿ ಪಡೆಯುವರು. ಮಾಳ್ಸಾಪತಿಯವರು 11/9/1922ರಲ್ಲಿ ಕಾಲವಾದರು. ಮಾಳ್ಸಾಪತಿಯವರು ತಮ್ಮ ಖಂಡೋಬಾ ಮತ್ತು ಬಾಬಾರವರನ್ನು ಖಂಡೋಬಾ ವಿಠೋಬಾ ಎಂದು ಆರಾಧಿಸಿದರು. ಎಲ್ಲ ಪೂಜೆಯು ದೇವರ ಪೂಜೆಯೇ. ನಾವು ಯಾವ ರೂಪ ಬಯಸುವೆವು ಆ ರೀತಿ ದೇವರು ಪ್ರಕಟನಾಗುತ್ತಾನೆ. ಖಂಡೋಬಾನು ಅನೇಕ ಸಾರಿ ಮಾಳ್ಸಾಪತಿಯವರಿಗೆ ಕಾಣಿಸಿಕೊಂಡಿದ್ದನು. ಮಾಳ್ಸಾಪತಿಯವರಿಗೆ ಕಷ್ಟ ಬಂದಾಗಲೆಲ್ಲ ಖಂಡೋಬಾ ದರ್ಶನ ನೀಡುತ್ತಿದ್ದು ಮಾರ್ಗದರ್ಶನ ಮಾಡುತ್ತಿದ್ದನು. ಒಂದು ದರ್ಶನದಲ್ಲಿ ಖಂಡೋಬಾನು ಮಾಳ್ಸಾಪತಿಯವರಿಗೆ ಪಂಢರಾಪುರದ ವಿಠಲನ ದರ್ಶನ ಮಾಡುವಂತೆ ಹೇಳಿದನು. ಮಾಳ್ಸಾಪತಿ ಕಡು ಬಡವ, ಆಗಾಗ ಭಿಕ್ಷೆ ಬೇಡುತ್ತಿದ್ದ. ಅವನಿಗೆ ಪಂಢರಾಪುರಕ್ಕೆ ಹೋಗಲು ಸಾಧ್ಯವೇ? ಆದರೆ ಖಂಡೋಬಾನ ಕೃಪೆಯಿಂದ ಕೆಲವು ಧನಿಕರಿಂದ ಸ್ವಲ್ಪ ಮಟ್ಟಿಗೆ ಸಹಾಯ ಪಡೆದು ಪಂಢರಾಪುರಕ್ಕೆ ಬಂದರು. ಪಂಢರಾಪುರದಲ್ಲಿನ ಜನಜಂಗುಳಿ ಬಹಳ ಹೆಚ್ಚು. ಅವರನ್ನೆಲ್ಲ ಸರಿಸಿ ಪಂಢರೀನಾಥನ ದರ್ಶನ ಪಡೆಯುವುದು ಬಹು ಕಷ್ಟಕರವಾಗಿತ್ತು. ಕೆಲವು ಪೂಜಾರಿಗಳು ಹಣ ತೆಗೆದುಕೊಂಡು ದರ್ಶನಕ್ಕೆ ಕರೆದೊಯ್ಯುತ್ತಿದ್ದರು. ಮಾಳ್ಸಾಪತಿಯವರಲ್ಲಿ ಅಷ್ಟು ಹಣವಿರಲಿಲ್ಲ. ಆದ್ದರಿಂದ ಕೆಲವರ ಶಿಫಾರಸ್ಸು ಬೇಕಿತ್ತು. ಯಾವುದೂ ಇರಲಿಲ್ಲ. ಅವರು ಗುಂಪಿನಲ್ಲಿ ವಿಠೋಬಾನನ್ನು ಸಮೀಪಿಸುತ್ತಿದ್ದಾಗ ಕೆಲವರು ಮಾಳ್ಸಾಪತಿ ಮುಖ ಖಂಡೋಬಾನ ತರಹವೇ ಕಂಡು ಖಂಡೋಬಾನೇ ವಿಠಲನ ದರ್ಶನಕ್ಕೆ ಬರುತ್ತಿದ್ದಾನೆ ಎಂದು ಅವರಿಗೆ ದಾರಿ ಸುಲಭ ಮಾಡಿಕೊಟ್ಟರು. ಪಾಂಡಾಗಳಿಗೂ ಸಹ ಇದೇ ತರಹ ಅನುಭವವಾಯಿತೇ ಏನು? ಹೀಗೆ ಅವರಿಗೆ ವಿಠಲನ ದರ್ಶನ ಸುಲಲಿತವಾಯಿತು. ಇದೇ ತರಹ ಅನುಭವ ಮತ್ತು ಅವರ ಸಂಗಡಿಗರಿಗೆ ಜೇಜೂರಿ ಯಾತ್ರೆ ಸಮಯದಲ್ಲಿ ಆಯಿತು. ಒಂದು ಸಾರಿ ಅವರುಗಳು ಕುದುರೆಯ ಮೇಲೆ ಹೋಗುತ್ತಿರುವಾಗ ಪೊಲೀಸರು ಅವರುಗಳನ್ನು ತಡೆದು ಅವರ ಪಾಸನ್ನು ಪರೀಕ್ಷಿಸಿದರು. ಪೊಲೀಸರು ಒಬ್ಬನ ಹತ್ತಿರ ಪಾಸ್ ಇಲ್ಲದುದನ್ನು ನೋಡಿ ಅವನನ್ನು ನಿಲ್ಲಿಸಿ ಪೊಲೀಸು ಠಾಣೆಯಲ್ಲಿಟ್ಟರು. ಆಗ ಮೆರವಣಿಗೆ ಅಲ್ಲಿಂದ ಮುಂದೆ ಹೋಗಲಾಗಲಿಲ್ಲ. ಆತ ಕುಲಕರ್ಣಿ ಹತ್ತಿರ ಹೋಗಿ ಪಾಸ್ ಪಡೆಯಬೇಕಿತ್ತು. ಕುಲಕರ್ಣಿಯವರು ಪಾಸ್ ಪಡೆಯಲು ಲಂಚ ತೆಗೆದುಕೊಳ್ಳುತ್ತಿದ್ದರು. ನೀತಿ ಶ್ಲೋಕ: ಮಕ್ಷಿಕೋ ಮರತೋ ವೇಶ್ಯಾಯಾಚಕೋ ಮಶಾಕಾಸ್ತತ ಗ್ರಾಮ ನಿರ್ಗಮನಕಾಶ್ಚೈವ ಸಪ್ತೈತ ಪರಬಾಧಕಃ. ಅಂದರೆ ಚಿಗಟಿ, ಗಾಳಿ, ವೇಶ್ಯೆಗಳು, ಭಿಕ್ಷುಕರು, ಇಲಿಗಳು, ಹಳ್ಳಿಯ ಪಟೇಲ ಮತ್ತು ಕುಲಕರ್ಣಿ ಈ 7 ಮಂದಿಯೂ ಪೀಡಿತ ಪರಾವಲಂಬಿಗಳು. ಕುಲಕರ್ಣಿ ಪಾಸು ನೀಡಲು ತಡ ಮಾಡಿ, ನೀವುಗಳು ನನಗೆ ಉಚಿತವಾಗಿ ಕಟ್ಟಿಗೆ ಕತ್ತರಿಸಿ ಎಂದ. ಅವನು ಮಾಳ್ಸಾಪತಿಯವರಿಗೆ ಕೊಡಲಿ ಕೊಟ್ಟು ಕಟ್ಟಿಗೆ ಒಡೆಯಲು ಹೇಳಿದನು. ಅವರು ಕೊಡಲಿಯಿಂದ 2 ಏಟಿಗೆ ಒಡೆದಾಗ ಹಾರೆಯ ಅವರ ಕೋಲು ಮುರಿಯಿತು. ಆಗ ಕುಲಕರ್ಣಿ, ದೇವರು ನಿಮ್ಮನ್ನು ಕೆಲಸ ಮಾಡಲು ಬಿಡುತ್ತಿಲ್ಲ ಎಂದು ಹೇಳಿ ಪಾಸ್ ನೀಡಿದ. ಹಾಗೆ ಬಾಬಾರವರ ಕೃಪೆ ಈ ಯಾತ್ರೆಯಲ್ಲಿ ಸಹಾಯವಾಯಿತು. ಬಾಬಾರವರಲ್ಲಿದ್ದ ಅಲೌಕಿಕ ಶಕ್ತಿ, ಅವರಿಗಿದ್ದ ಅಪಾರ ಪ್ರೇಮ ಇವು ಭಕ್ತರನ್ನು ರಕ್ಷಿಸುತ್ತಿದ್ದವು. ಒಂದು ಸಾರಿ ಮಾಳ್ಸಾಪತಿಯವರು ಅವರ ಸಂಗಡಿಗರು 150 ಮೈಲಿ ದೂರದ ಜೇಜೂರಿ ತಲುಪಿದರು. ಅಲ್ಲಿ ಪ್ಲೇಗ್ ಹರಡಿತ್ತು. ಮಾಳ್ಸಾಪತಿಯವರು ಖಿನ್ನರಾಗಿ ಕಾವಡಿಗೆ ಒರಗಿ ಅಲ್ಲಿಯೇ ಕುಳಿತರು. ಏನು ಮಾಡಲು ತೋಚಲಿಲ್ಲ. ಆ ಕ್ಷಣದಲ್ಲಿ ಅವರ ಹಿಂದೆ ಬಾಬಾರವರನ್ನು ನೋಡಿದರು. ಬಾಬಾ ಅದೃಶ್ಯವಾದರು. ಆಗ ಅವರು ಧೈರ್ಯವಾಗಿ ಅವರು ಜೊತೆಗಾರರಾಗಿ, ಬಾಬಾ ನಮ್ಮೊಡನೆ ಇದ್ದಾರೆ,
ನಾವು ಚಿಂತಿಸಬೇಕಾಗಿಲ್ಲ ಎಂದರು. ಅಂತೆಯೇ ಯಾತ್ರೆ ಸಫಲವಾಯಿತು. ಯಾವ ಸಾವು ನೋವು ಆಗಲಿಲ್ಲ. ಅವರು ಶಿರಡಿಗೆ ಹಿಂತಿರುಗಿ ಬಂದಾಗ ಬಾಬಾರವರು, ನಾನು ನಿನ್ನನ್ನು ಜೇಜೂರಿಯಲ್ಲಿ ಕಾವಡಿಗೆ ಒರಗಿ ಕುಳಿತಿದ್ದನ್ನು ನೋಡಿದೆ ಎಂದರು. ಮಾಳ್ಸಾಪತಿಯವರು ತಮ್ಮ ಕಣ್ಣುಗಳು ತಮ್ಮನ್ನು ಮೋಸ ಮಾಡಿಲ್ಲ ಮತ್ತು ಬಾಬಾರವರು ತಮ್ಮ ಭಕ್ತರ ರಕ್ಷಣೆಗೆ ಎಲ್ಲೆಲ್ಲೂ ಎಲ್ಲ ಕಾಲದಲ್ಲೂ ಇರುತ್ತಾರೆ ಎಂಬುದನ್ನು ಮನಗಂಡರು. ಇನ್ನೊಂದು ಸಂದರ್ಭದಲ್ಲಿ ಮಾಳ್ಸಾಪತಿ ಮತ್ತು ಅವರ ಗುಂಪು ಜೇಜೂರಿ ಯಾತ್ರೆಗೆ ಹೋಗಿ ಇನ್ನೊಂದು ಗುಂಪಿನ ಜೊತೆ ಶಿರಡಿಗೆ ಹಿಂತಿರುಗುತ್ತಿದ್ದರು. ಮಲಂ ಭಗತ್ ಪಾಲ್ಕಿ ಅಂದರೆ ಆಗ ದಾರಿಯಲ್ಲಿ ಕಳ್ಳರ ಗುಂಪು ಕೊಡಲಿ ಇತ್ಯಾದಿಗಳನ್ನು ಹಿಡಿದುಕೊಂಡು ಬಂದು ಇವರನ್ನು ಅಡ್ಡಗಟ್ಟಿತು. ಅವರು ಪಾಲ್ಕಿ ಹತ್ತಿರ ಬಂದು ಅದನ್ನು ದೋಚಿಕೊಂಡು ಹೋಗಲು ಪ್ರಯತ್ನಿಸಿದಾಗ ಮಾಳ್ಸಾಪತಿಯವರು ಒಂದು ಹಿಡಿ ತುಂಬ ಭಂಡಾರ ತೆಗೆದುಕೊಂಡು ಅವರ ಮೇಲೆ ಪ್ರಸಾದ ಎಂದು ಚುಮುಕಿಸಿದರು. ಆಗ ಅವರುಗಳು ಓಡಿ ಹೋದರು. ಅನಂತರ ಮಾಳ್ಸಾಪತಿ ಮತ್ತಿತರರು ಮಲಾಂ ಭಗತ್ ಪಾಲ್ಕಿ ಜೊತೆಗೆ ಹೊರಟರು. ಆಗ ನೋಡುತ್ತಾರೆ, ಪಾಲ್ಕಿಯಲ್ಲಿ ವಿಗ್ರಹವೇ ಇರಲಿಲ್ಲ. ಎಲ್ಲರೂ ಮಾಳ್ಸಾಪತಿ ಪಾಲ್ಕಿ ನೋಡಿ ಅಲ್ಲೇನಾದರೂ ಇದೆಯೇ ಎಂದು ನೋಡಿದರೆ ಅಲ್ಲಿಯೂ ಇರಲಿಲ್ಲ. ಆಗ ಕೆಲವರು, ಹಾಗಾದರೆ ನಾವು ಬರಿದಾದ ಪಾಲ್ಕಿ ತೆಗೆದುಕೊಂಡು ಹೋಗಬೇಕೇ ಎಂದರು. ಆ ದಿನ ಭಾನುವಾರ, ಖಂಡೋಬಾ ವಾರ. ಮೊದಲೇ ಹಳ್ಳಿಗರು ಭಾನುವಾರದ ದಿನ ಯಾತ್ರೆ ಬೇಡ ಎಂದು. ಆದರೆ ಇತರರು ಒಪ್ಪಲೇ ಇಲ್ಲ. ಆಗ ಮಾಳ್ಸಾಪತಿಯವರು ಪುನಃ ಹೇಳಿದರು, ಭಾನುವಾರ ಯಾತ್ರೆ ನಡೆಸಿದುದರ ಕೆಟ್ಟ ಫಲ ಇದು ಎಂದರು. ಕೂಡಲೇ ಮಾಳ್ಸಾಪತಿ ತನ್ಮಯ ವ್ಯವಸ್ಥೆಗೆ ಹೋದರು. ಆಗ ಖಂಡೋಬಾ ದೇವರು ಇವರ ಮೂಲಕ, ಈ ದಿನ ಯಾವ ವಾರ? ಇದು ನನ್ನ ದಿನವಲ್ಲವೇ? ಈ ದಿನ ಪಾಲ್ಕಿ ಯಾಕೆ ಹೊತ್ತಿರುವಿರಿ? ನಾನು ಈ ದಿನ ಬೆಟ್ಟದ ಮೇಲೆ ಬೇಟೆ ಆಡುತ್ತಿರುವೆ. ಬೇಟೆ ಆದ ನಂತರ ಶಿರಡಿಗೆ ಬರುವೆ. ಈಗ ನೀವು ಹೊರಡಿ ಎಂದರು. ಅನಂತರ ಮಾಳ್ಸಾಪತಿ ಎಂದಿನಂತೆ ತಮ್ಮ ಸ್ಥಿತಿಗೆ ಬಂದರು. ಪಾಲ್ಕಿ ಬಂದು ಖಂಡೋಬಾ ದೇವಸ್ಥಾನದ ಹತ್ತಿರ ಬಂದಿತು. ತುಕಾರಾಮ್ ಮತ್ತು ಶಿರಡಿಯ ಜನಗಳು ಪಾಲ್ಕಿ ದರ್ಶನ ಮಾಡಲು ಬಂದರು. ತುಕಾರಾಮ್ ಪಾಲ್ಕಿಯ ಒಳಗೆ ನೋಡಿದರು. ವಿಗ್ರಹಗಳೆಲ್ಲ ಅಲ್ಲಿದ್ದವು. ಪಾಲ್ಕಿಯಲ್ಲಿ ವಿಗ್ರಹವಿಲ್ಲ ಎಂದು ಹೇಳಿದಿರಿ, ಇದು ಏನು ಎಂದು ಪಾಲ್ಕಿಯಲ್ಲಿನ ವಿಗ್ರಹಗಳನ್ನು ತೋರಿಸಿದರು. ಮಾಳ್ಸಾಪತಿಯವರ ವಿಷಯ ಬಾಬಾರವರು ಮತ ಮತ್ತು ಜಾತಿಗಳನ್ನು ಒಗ್ಗಟ್ಟು ಮಾಡುತ್ತಿದ್ದ ರೀತಿಗೆ ಒಂದು ಒಳ್ಳೆಯ ಉದಾಹರಣೆ. ಮಾಳ್ಸಾಪತಿ ಸಾಮಾನ್ಯ ಸಂಪ್ರದಾಯಬದ್ಧವಾದ ಶಾಸ್ತ್ರಾನುಸಾರವಾದ ಖಂಡೋಬಾನ ಪೂಜಾರಿ. ಸಾಯಿ ಭಕ್ತರು ಮುಸ್ಲಿಮರೆಂದು ಅವರು ಶಿರಡಿಗೆ ಮೊದಲೇ ಚಾಂದ್ಬಾಯಿ ಪಾಟೀಲರ ಜೊತೆ ಬಂದು ಖಂಡೋಬಾನ ದೇವಸ್ಥಾನಕ್ಕೆ ಬಂದಾಗ ಅವರನ್ನು ದೇವಸ್ಥಾನದೊಳಕ್ಕೆ ಬಿಡಲಿಲ್ಲ. ಇದೇ ವ್ಯಕ್ತಿ ಬಾಬಾರವರ ಅನನ್ಯ ಭಕ್ತನಾಗಿ ಅವರ ಪೂಜೆ ಮಾಡಲು ಮೊದಲಿಗನಾದ. ಮಾಳ್ಸಾಪತಿ ಬಾಬಾರವರನ್ನು ದೇವರೆಂದು ಪೂಜಿಸಿದರು. ಹೆಸರು ರೂಪಗಳಲ್ಲಿ ಏನೇ ವ್ಯತ್ಯಾಸವಿರಲಿ, ಶಂಕರ, ಶನಿ, ಗಣಪ, ಖಂಡೋಬ ಎಲ್ಲರೂ ಒಂದೇ ಮತ್ತು ಬಾಬಾರವರು ದೈವಿಕ ಶಕ್ತಿ ಹೊಂದಿದ ದೇವರಾದರು. ಮಾಳ್ಸಾಪತಿ ವಿಠಲನ ದರ್ಶನಕ್ಕೆ ಪಂಡರಾಪುರಕ್ಕೆ ಹೋಗಿದ್ದರು. ಅವರಲ್ಲಿ ಶಿವ ವಿಷ್ಣು ಎಂಬ ಭೇದವಿರಲಿಲ್ಲ. ಅವರು ಮತ್ತು ಅವರ ಸಹಚರರು ಎಲ್ಲ ಸಾಧುಗಳನ್ನು, ಸಂತರನ್ನು ಹಿಂದುವೇ ಆಗಲಿ ಮಹಮ್ಮದೀಯರೇ ಆಗಲಿ ಗೌರವಿಸುತ್ತಿದ್ದರು. ತುಕಾರಾಮ ಹೇಳಿದಂತೆ, ಜೋ ಸಂತ ತೋಚಾ ದೇವ್, ಜೋ ದೇವ್ ತೋಚ್ ಸಂತ್ ಅಂದರೆ ದೇವರು ಸಂತರಂತೆ, ಸಂತ ದೇವರಂತೆ ಫಕೀರರು. ಅವರು ಬಾಬಾರವರನ್ನು ಪೂಜಿಸಲು ಮೊದಲಿಗರಾಗಿ ಗಂಧವನ್ನೂ ಸಹ ಅವರಿಗೆ ಹಚ್ಚುತ್ತಿದ್ದರು. ಬಾಬಾರವರು ತಮ್ಮನ್ನು ಮಸೀದಿಯಲ್ಲಿ ಈ ರೀತಿ ಪೂಜಿಸುವುದಕ್ಕೆ ಆಕ್ಷೇಪಣೆ ಮಾಡಿದರು. ಆದರೂ ಮಾಳ್ಸಾಪತಿಯವರ ಅನನ್ಯ ಭಕ್ತಿ ಪ್ರೇಮದಿಂದ ಅವೆಲ್ಲವೂ ಕರಗಿ ಹೋಯಿತು. ಮಾಳ್ಸಾಪತಿಯವರು ಖಂಡೋಬಾ ಮತ್ತು ಬಾಬಾರವರಲ್ಲಿ ವ್ಯತ್ಯಾಸವನ್ನು ಕಾಣಲೇ ಇಲ್ಲ. ಖಂಡೋಬಾ ದೇವರಿಗೆ ಹೇಗೆ ಪೂಜೆ ಆಚರಿಸುತ್ತಿದ್ದರೋ ಅದೇ ರೀತಿ ಬಾಬಾರವರು ತಮ್ಮ ಪೂಜೆ ಮಾಡಲು ಅನುಮತಿ ನೀಡಿದ್ದರು. ಬಾಬಾರವರ ದೈವಿಕ ಪ್ರೇಮವು ಮಾಳ್ಸಾಪತಿಯವರ ಪ್ರೇಮವಾಗಿ ತುಂಬಿ ತುಳುಕುತ್ತಿದ್ದ ಪ್ರೇಮದಿಂದ ಅಂಕುರವಾಯಿತು. ಆದ್ದರಿಂದ ಮಾಳ್ಸಾಪತಿ ಬಾಬಾರವರ ಅಂಕಿತ ಶಿಷ್ಯರಾದರು. ಬಾಬಾರವರು ಯಾವುದಕ್ಕೂ ಹಿಂಜರಿಯದೆ
ಅವನು ನನ್ನವನು ಎಂದಿದ್ದರು. ಆರತಿ ಹಾಡು ಈ ರೀತಿ ಇದೆ. ಜೋ ಸಾಧುಶ್ಚ ಅಂಕಿತ ಜೀವ ಜಾಲೆ ತೈಚಾ ಆಸೆ ಭರ ನಿರಂಜನ. ಸಾಧುವು ನನ್ನವನು ಎಂದು ಭಕ್ತನಿಗೆ ಮುದ್ರೆ ಒತ್ತಿದ ಮೇಲೆ ಅವನಿಗೆ ಯಾವ ಭಾರವೂ ಜವಾಬ್ದಾರಿಯೂ ಇರುವುದಿಲ್ಲ. ಏಕೆಂದರೆ ಅವನ ಹೊರೆ, ಜವಾಬ್ದಾರಿ ಎಲ್ಲವೂ ಸಂತನದೇ. ಬಾಬಾರವರು ಮಹಳ್ಸಾಪತಿಯವರು ಅವರ ಜವಾಬ್ದಾರಿಯನ್ನು ಹೊತ್ತಿದ್ದರು ಎಂಬುದನ್ನು ಅನೇಕ ರೀತಿಯಲ್ಲಿ ತೋರಿಸಿದ್ದಾರೆ. ಬಾಬಾರವರು ಮಹಳ್ಸಾಪತಿಯವರನ್ನು ಸಂಜೆಯಲ್ಲಿ ಮಸೀದಿಯಿಂದ ಮನೆಗೆ ಕಳುಹಿಸಿದ್ದಾಗ ಅವರು, ನೀನು ಹೋಗು, ನಾನು ನಿನ್ನೊಡನೆಯೇ ಇರುವೆ, ನಿನ್ನನ್ನು ರಕ್ಷಿಸುವೆ ಎಂದು ಹೇಳಿ ಅದೇ ರೀತಿ ನಡೆದುಕೊಂಡರು. ಬಾಬಾರವರು ಬಹಳ ದೂರದ ಹಳ್ಳಿಯಲ್ಲಿದ್ದ ಮಾಳ್ಸಾಪತಿ ಪತ್ನಿಯವರ ಗಂಟಲ ಗೆಡ್ಡೆಯನ್ನು ವಾಸಿ ಮಾಡಿದುದು, ಅವರ ಮಕ್ಕಳ ರೋಗವನ್ನು ವಾಸಿ ಮಾಡಿದುದು ಎಲ್ಲವೂ ಬಾಬಾರವರು ಅವರ ಮೇಲೆ ಇಟ್ಟಿದ್ದ ಪ್ರೇಮ ಮತ್ತು ರಕ್ಷಣೆಯ ಸಂಕೇತ. ಭಕ್ತನಿಗೆ ಗಂಡು ಸಂತತಿ ಇಲ್ಲದಿದ್ದಾಗ, ಅವನು ಸಂಸಾರಕ್ಕೆ ಪುನಃ ಹೋಗುವುದಿಲ್ಲವೆಂದಾಗ ಅವನನ್ನು ಒತ್ತಾಯ ಮಾಡಿ ಮನೆಯಲ್ಲಿ ಮಲಗುವಂತೆ ಮಾಡಿ ಗಂಡು ಮಗು ಹುಟ್ಟುವನು ಎಂದು ಭರವಸೆ ನೀಡಿ, ಅದರಂತೆ 1 ವರ್ಷದ ನಂತರ ಅವನಿಗೆ ಗಂಡು ಮಗು ಜನನವಾಗಿತ್ತು. ಅವರ ಮಗ ಮಾರ್ತಾಂಡ ಈಗಲೂ ಇದ್ದು ತಂದೆಯ ಗೋರಿ ಬಳಿ ಈಗಲೂ ಪೂಜೆ ಸಲ್ಲಿಸುತ್ತಿದ್ದಾರೆ. ಇವೆಲ್ಲವುದರಿಂದ ಬಾಬಾರವರು ಮಾಳ್ಸಾಪತಿಯವರನ್ನು ಹೇಗೆ ಪ್ರೀತಿಸುತ್ತಿದ್ದರು ಮತ್ತು ರಕ್ಷಿಸುತ್ತಿದ್ದರು ಎಂಬುದು ವೇದ್ಯವಾಗುತ್ತದೆ. ಮಾಳ್ಸಾಪತಿಯವರು ಒಂದೇ ಬಟ್ಟೆಯನ್ನು ಹಂಚಿಕೊಂಡು ಬಾಬಾರವರ ಪಕ್ಕದಲ್ಲಿ ಮಲಗುತ್ತಿದ್ದರು ಮತ್ತು ಅವರನ್ನು ಕಾಯುತ್ತಿದ್ದರು. ಮಾಳ್ಸಾಪತಿಯವರು ಬಾಬಾರವರ ದೇಹವನ್ನು ಜನಗಳ ವಿರೋಧದಲ್ಲಿಯೂ 3 ದಿನಗಳು ಕಾಯುತ್ತಾ ಬಾಬಾ ಪುನಃ ಈ ದೇಹ ಪ್ರವೇಶ ಮಾಡಲು ಸಹಾಯಕರಾದರು. ಬಾಬಾರವರಿಗೆ ಮಾಳ್ಸಾಪತಿಯವರಲ್ಲಿದ್ದ ಪ್ರೇಮ ವಾತ್ಸಲ್ಯ ಶ್ರೀರಾಮನು ಭಕ್ತ ಹನುಮಂತನ ಮೇಲಿಟ್ಟ ಪ್ರೀತಿ ವಿಶ್ವಾಸದಂತೆ. ಬಾಬಾರವರು ಮಾಳ್ಸಾಪತಿಯವರನ್ನೇ ಭಗತ್ ಎಂದು ಕರೆಯುತ್ತಿದ್ದರು. ಭಕ್ತ BN ದೇವ್ರವರು ಮಾಳ್ಸಾಪತಿಯವರನ್ನು ಭಕ್ತ ಮಾಣಿಕ್ಯ ಮಹಾತ್ಮ ಎಂದು ಕರೆಯುತ್ತಿದ್ದರು. ಈ 2 ಗುಣವಾಚಕಗಳು ಯುಕ್ತ ಮತ್ತು ಸಮಂಜಸ. ಇಂತಹ ಆತ್ಮದ ಅಂತ್ಯ ನಿಜಕ್ಕೂ ಒಳ್ಳೆಯ ಸದ್ಗತಿ ಹೊಂದಬೇಕು. ಬಾಬಾರವರು ಈ ಭರವಸೆ ನೀಡಿ ಅವರು ಏಕಾದಶಿ ದಿನ ದೇಹ ತ್ಯಾಗ ಮಾಡುವಂತೆ ಹರಸಿದರು. ಭಗವದ್ಗೀತೆಯ ಶ್ಲೋಕ 8ರಲ್ಲಿ ಈ ರೀತಿ ಹೇಳಿದೆ: ಯಂ ಯಂ ವ್ಯಾಪಿಸ್ಮರನ್ ಭಾವಂತ್ಯ ಜಂತೃತೆ ಕಲೇವರಂ ತಂ ತಮೇವ್ಯತಿ ಕೌಂತೆಯ ಸದಾ ತದ್ಭಾವ ಭಾವಿತಃ. ಅಂದರೆ, ಕುಂತಿಯ ಮಗನಾದ ಅರ್ಜುನನೇ, ವ್ಯಕ್ತಿಯು ತನ್ನ ದೇಹವನ್ನು ಬಿಡುವಾಗ ಯಾವ ಭಾವವನ್ನು ಸ್ಮರಿಸುವನೋ ಅದೇ ಭಾವವನ್ನು ನಿಶ್ಚಯವಾಗಿಯೂ ಪಡೆಯುವನು. ಮಾಳ್ಸಾಪತಿಯವರು ಅಂತ್ಯಕಾಲ ಸಮೀಪಿಸಿದಾಗ ಅವರು ಜಾಗೃತರಾಗಿದ್ದರು. 11/9/1922 ಸೋಮವಾರ ಭಾದ್ರಪದ ಏಕಾದಶಿ ದಿನದಂದು ಶಿವ ಮತ್ತು ಖಂಡೋಬನಿಗೆ ಶ್ರೇಷ್ಠವಾದ ದಿನ. ಪೂಜೆ ಮುಗಿಸಿ ತನ್ನ ಸಂಸಾರದವರಿಗೆ, ಈ ದಿನ ನನ್ನ ತಂದೆಯ ಶ್ರಾದ್ದ, ಅಡಿಗೆ ಬೇಗ ಮಾಡಿ, ಈ ದಿನ ನಾನು ಐಹಿಕ ಜೀವನವನ್ನು ಮುಗಿಸಿ ಸ್ವರ್ಗಕ್ಕೆ ಹೋಗುತ್ತೇನೆ ಎಂದರು. ಲಕ್ಷ್ಮಣ್ ಬ್ರಾಹ್ಮಣರುಗಳು ಬಂದು ಶ್ರಾದ್ದ ಮುಗಿಸಿ ಕಾಗೆಗಳಿಗೆ ಹಸುಗಳಿಗೆ ಬೇಗ ಅರ್ಪಿಸಿ ಅತಿಥಿಗಳಿಗೆ ಊಟ ಹಾಕಿದರು. ನಂತರ ಎಲ್ಲರೂ ಊಟ ಮಾಡಿ ಮುಗಿಸಿದರು. ಮಹಳ್ಸಾಪತಿ ಊಟದ ನಂತರ ಎಲೆ ಅಡಿಕೆ ಹಾಕಿಕೊಂಡು ಜಗಿಯುತ್ತಾ ಬಟ್ಟೆ ಹಾಕಿಕೊಂಡರು. ಬಾಲಗೌರವ್ ರಾಮಚಂದ್ರ ಕೋಟೆಯವರಿಗೂ ಇನ್ನಿತರರಿಗೂ ಶ್ರೀರಾಮಚಂದ್ರನ ಜಪ ಮಾಡಲು ಹೇಳಿದರು. ಜಪ ಸಾಗುತ್ತಿತ್ತು. ಅಲ್ಲಿಯೇ ಇದ್ದ ಮಗನನ್ನು ಕರೆದು ಅವನಿಗೆ ತಮ್ಮ ಕೋಲನ್ನು ಕೊಟ್ಟು, ಉತ್ತಮ ಭಕ್ತಿ ಮಾರ್ಗದಲ್ಲಿ ಜೀವನ ನಡೆಸು, ನಾನು ಹೇಳಿದುದೆಲ್ಲವೂ ನಡೆಯುತ್ತದೆ ಎಂದರು. ಆಗ ಮಹಳ್ಸಾಪತಿ ಶ್ರೀರಾಮ್ ಎನ್ನುತ್ತಾ ಅಸುನೀಗಿದರು. ಈ ರೀತಿ ಸುಖಮಯವಾಗಿ ಶಾಂತಿಯಿಂದ 11/9/1922ರಲ್ಲಿ ಪರಲೋಕವಾಸ ಮಾಡಿದರು. ಈ ರೀತಿ ಸಾವು ಶುದ್ಧ, ಉದಾತ್ತ ಮತ್ತು ಪ್ರೇಮದ ಆಗರವಾಗಿ ಸಂಪೂರ್ಣ ಶರಣಾಗತರಾದ ಅವರಿಗೆ ಯೋಗ್ಯವಾಗಿತ್ತು. ಅವರ ಪಾರ್ಥಿವ ಶರೀರವು ಶಿರಡಿಯ ಗೋರಿಯಲ್ಲಿದೆ. ಇದನ್ನು ಅನೇಕರು ಈಗಲೂ ಪೂಜೆ ಮಾಡುತ್ತಿದ್ದಾರೆ.
ಮಾಳ್ಸಾಪತಿಯವರು ಎಷ್ಟು ಹೇಳಿದರೂ ಕದಲದೇ ಇದ್ದ ನಾಯಿಯನ್ನು ಹೊಡೆದು ಓಡಿಸಿದಾಗ ಬಾಬಾರವರು ಅಸಮ್ಮತಿ ವ್ಯಕ್ತಪಡಿಸುವುದು ಅಹಿಂಸೆಯ ಸಾಮಾನ್ಯ ಪಾಠ ಎಂದು ತಿಳಿದಿದ್ದಾರೆ. ಇದು ಇನ್ನೂ ಹೆಚ್ಚಿನದು. ಯಾರಾದರೂ ಬಡ ನಾಯಿಯನ್ನು ಕೀಳಾಗಿ ಭಾವಿಸುತ್ತಾರೆ. ಅದು ಶ್ರೇಷ್ಠವಲ್ಲ ಎಂದು ಭಾವಿಸಿ ಅದಕ್ಕೆ ಘಾಸಿಯುಂಟು ಮಾಡುತ್ತಾರೆ. ಇದು ಕೆಟ್ಟ ಸ್ವಭಾವವೂ ಅಲ್ಲದೆ ರಾಜಸಿಕ ಮತ್ತು ತಾಮಸ ಗುಣವುಳ್ಳದ್ದು. ಇದು ಸಮತಾ ದೃಷ್ಟಿಗೆ ತೊಂದರೆಯುಂಟು ಮಾಡುತ್ತದೆ. ಒಂದು ಸಮತ್ವಂ ಯೋಗೌಚ್ಯತೆ ಇಹೈವ ತೈರ್ಜಿತಃ ಸರ್ಗೋ ಯೇಷಾಂ ಸಾಮ್ಯೇ ಸ್ಥಿತಂ ಮನಃ ನಿರ್ದೋಷಾ ಹಿ ಸಮಂ ಬ್ರಹ್ಮ ತಸ್ಮಾತ್ ಬ್ರಾಹ್ಮಣೀತೇ ಸ್ಥಿತಃ. ಯಾರ ಮನಸ್ಸು ಸ್ಥಿರವಾಗಿದ್ದು ಸಮಭಾವದಲ್ಲಿ ನೆಲೆಸಿರುವುದೋ ಅವರು ಆಗಲೇ ಹುಟ್ಟು ಸಾವುಗಳ ಸ್ಥಿತಿಯನ್ನು ಗೆದ್ದಿರುತ್ತಾರೆ. ಅಂದರೆ ಅವರು ಬ್ರಹ್ಮನಂತೆ ದೋಷರಹಿತರು. ಆದುದರಿಂದ ಅವರು ಆಗಲೇ ಬ್ರಹ್ಮಸ್ಸಿನಲ್ಲಿ ಇರುತ್ತಾರೆ. ಎಲ್ಲ ಜೀವಿಗಳಿಗೂ ಕರುಣೆಯುಳ್ಳವನು. ಸಮದೃಷ್ಟಿ, ಸಮತ್ವ ಭಗವದ್ಗೀತೆಯಲ್ಲಿ ಮತ್ತು ಕೃಷ್ಣೋದ್ಭವ ಸಂವಾದ ಜ್ಞಾನಿಗಳಿಗಿರುವ ಅರ್ಹತೆ. ಯಾರು ಬ್ರಹ್ಮಜ್ಞಾನಿಗಳಾಗುತ್ತಾರೋ ಅವರಿಗೆ ಪ್ರಪಂಚದ ಎಲ್ಲ ಜೀವಿಗಳನ್ನು ಬ್ರಹ್ಮನಂತೆ ಭಾವಿಸಿ ಎಲ್ಲದನ್ನು ಸಮದೃಷ್ಟಿಯಿಂದ ನೋಡುತ್ತಾರೆ ಎಂದಿದೆ. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಶುನೀಚೈವ ಶ್ವಪಾಕೆ ಚ ಪಂಡಿತಾಃ ಸಮದರ್ಶಿನಃ. ಅಂದರೆ ನಮ್ರರಾದ ಜ್ಞಾನಿಗಳು ನಿಜವಾದ ಜ್ಞಾನವನ್ನು ಪಡೆದವರಾದುದರಿಂದ ವಿದ್ಯಾ ವಿನಯ ಸಂಪನ್ನನಾದ ಬ್ರಾಹ್ಮಣನನ್ನು, ಹಸುವನ್ನು, ಆನೆಯನ್ನು, ನಾಯಿಯನ್ನು, ನಾಯಿಯ ಮಾಂಸ ತಿನ್ನುವವನನ್ನು ಒಂದೇ ರೀತಿ ಕಾಣುತ್ತಾರೆ. ಸಮತ್ವ ಭಾವವಿಲ್ಲದವನು ಕೀಳು ಸ್ವಭಾವದಿಂದ ಮೇಲೇಳಲು ಬಹಳ ಕಷ್ಟಪಡಬೇಕು. ಪ್ರಾಣಿಗಳನ್ನು ಹೊಡೆಯುವುದು ಅವನ ಸಂಕುಚಿತ ಮನೋಭಾವ. ಅವನು ಉನ್ನತ ಮಟ್ಟಕ್ಕೇರಲು ಬಹಳ ಶ್ರಮಿಸಬೇಕು. ಸಮದರ್ಶಿತ್ವ ಬರೀ ಪುಸ್ತಕದ ಜ್ಞಾನ, ಕಾರ್ಯರೀತ್ಯ ಸಾಧ್ಯವಿಲ್ಲ ಎಂದು ಕೆಲವರ ಅಭಿಪ್ರಾಯ. ಅವರುಗಳು ಚುರುಕಾದ ಜೀವನ ನಡೆಸುತ್ತಿರುವಾಗ, ಸಂಸಾರದಲ್ಲಿರುವಾಗ ಸಮದೃಷ್ಟಿ, ಸಮತಾಭಾವವು ಸರಿ ಹೋಗುವುದಿಲ್ಲ ಎಂದು ಹೇಳುತ್ತಾರೆ. ಆದರೆ ಬಾಬಾರವರು ಈ ವಾದವನ್ನು ಒಪ್ಪಲಿಲ್ಲ. ಮಾಳ್ಸಾಪತಿ ಗೃಹಸ್ಥನಾಗಿ ಮಡದಿ ಮಕ್ಕಳು ಬಂಧುಗಳಿಂದ ಕೂಡಿದ್ದರು. ಆದರೂ ಬಾಬಾರವರು ಅವರನ್ನು ಸಮತಾ ದೃಷ್ಟಿಯ ಹಂತಕ್ಕೆ ಏರಿಸಿದರು. ಅವರು ಕಷ್ಟವಾದ ಕುಂಟು ನಾಯಿಯನ್ನು ಹೊಡೆದು ಓಡಿಸಿದಾಗ ಬಾಬಾರವರು ಎಚ್ಚರಿಕೆ ನೀಡಿ ಎಲ್ಲ ಜೀವಿಗಳನ್ನು ಸಮತಾ ದೃಷ್ಟಿಯಿಂದ ನೋಡಬೇಕೆಂದರು. ಪ್ರಾಣಿಗಳಿಗೆ ಹಿಂಸೆ ಮಾಡಬಾರದೆಂದರು. ಸುಮ್ಮನೆ ಹೊಡೆಯುವುದನ್ನು ನಿಲ್ಲಿಸುವುದರಿಂದ ಉನ್ನತ ಮಟ್ಟಕ್ಕೇರಲಾಗುವುದಿಲ್ಲ. ಎಲ್ಲ ಪ್ರಾಣಿಗಳಲ್ಲಿಯೂ ದೇವರನ್ನು ಕಾಣಬೇಕು. ಸರ್ವಭೂತಾತ್ಮ ಭೂತಾತಾತ್ಮವಂ. ಬಾಬಾರವರ ಅಭಿಪ್ರಾಯ ಇದೇ ಆಗಿತ್ತು. ದೇವರು ಎಲ್ಲರಲ್ಲಿಯೂ ಇದ್ದಾನೆ, ಎಲ್ಲ ಜೀವಿಗಳಲ್ಲೂ ಇದ್ದಾನೆ. ಭಕ್ತರು ಬಾಬಾರವರು ಎಲ್ಲ ಜೀವಿಗಳಲ್ಲಿಯೂ ಇದ್ದಾನೆ ಎಂದು ತಿಳಿಯಬೇಕು. ದೇವರು ಎಲ್ಲ ಜೀವಿಗಳಲ್ಲಿಯೂ ಇದ್ದಾನೆ ಎಂದ ಮೇಲೆ ದೇವರನ್ನು ಪೂಜಿಸುವ ಹಾಗೆ ಅವುಗಳನ್ನು ಪೂಜಿಸುವುದರಲ್ಲಿ ತಪ್ಪೇನಿಲ್ಲ. ಭಕ್ತ ನಾಮದೇವ ನಾಯಿಯಲ್ಲಿ ವಿಠಲನನ್ನು ಕಂಡನು. ಇದನ್ನು ಅವನು ಗುರು ವಿಠೋಬಾ ಕೇಸರರವರಲ್ಲಿ ತರಬೇತಿ ಪಡೆದುದರಿಂದ ಪಡೆದ. ಮಾಳ್ಸಾಪತಿಯವರು ಎಲ್ಲ ಜೀವಿಗಳಲ್ಲಿಯೂ ದೇವರನ್ನು ನೋಡಲು ಅರ್ಹನಾಗಿದ್ದ ಅಥವಾ ಕಬೀರರ ಈ ಹಾಡನ್ನು ಹಾಡಲು ಅರ್ಹತೆ ಪಡೆದಿದ್ದ. ಸಕಘಟ ಆತ್ಮಾರಾಮ ಗೋವಿಂದ ಹರಿಬೋಲೋ ಹರಿಬೋಲೋ ಭಾಯಿ. ಭಾಗವತದಲ್ಲಿ ಎಲ್ಲ ಜೀವಿಗಳಿಗೂ ಭೌತಿಕ ಪೂಜೆಯಾಗುವುದು ಕಷ್ಟ ಎಂಬುದನ್ನು ಅರಿತು ಮಾನಸಿಕವಾಗಿ ಪೂಜೆ ಮಾಡಲು ಹೇಳಿದೆ. ಮನಸೈವ ಏತಾನಿ ಭೂತಾನಿ ಪ್ರಾಣಮೇತ್ ಬಹುಮಾನಯ ಈಶ್ವರೋ ಜೀವಕಾಲಾಯ ಪ್ರತಿಷ್ಠೋ ಭಗವತಿ. ಅಂದರೆ ಎಲ್ಲ ಜೀವಿಗಳಿಗೂ ಆತ್ಮವಿದೆ ಎಂಬುದನ್ನರಿತು ಆ ಆತ್ಮ ಭಗವಂತನ ಪ್ರತಿಬಿಂಬ ಎಂದು ತಿಳಿದು ಪ್ರತಿಯೊಬ್ಬನೂ ಎಲ್ಲ ಜೀವಿಗಳಲ್ಲಿಯೂ ಪರಮಾತ್ಮನಿದ್ದಾನೆ ಎಂದು ತಿಳಿದು ಮಾನಸಿಕವಾಗಿ ಪೂಜೆ ಮಾಡಬೇಕು. ಮಹಳ್ಸಾಪತಿ ಮತ್ತು ಚಂದೋರ್ಕರ್ ರವರುಗಳು ಅಥವಾ ಇತರೆ ಭಕ್ತರುಗಳು ಈ ರೀತಿ ಪೂಜೆ ಮಾಡುತ್ತಿದ್ದರೆ ಎಂಬುದು ತಿಳಿಯದು. ಬಾಬಾರವರ ಅಭಿಪ್ರಾಯ ಇದೇ ಆಗಿತ್ತು. ಕೆಲವು ಭಕ್ತರುಗಳ ಈ ಸಾಧನೆಯಿಂದ
ಉತ್ತಮ ಸ್ಥಿತಿಯಲ್ಲಿದ್ದರು. ಲಕ್ಷ್ಮಿ ಎಂಬುವಳು ಒಂದು ದಿನ ಬಾಬಾರವರ ಸಮಾಧಿ ಮಂದಿರಕ್ಕೆ ಹೋಗುತ್ತಿದ್ದಾಗ ಅವಳು ಬಹಳ ನೊಂದು ಅವರ ಅಗಲಿಕೆಯನ್ನು ತಾಳಲಾರದೆ, ಬಾಬಾ ನಿಮ್ಮ ರೂಪ ತೋರಿಸಿ ಎಂದು ಅಳುತ್ತಿದ್ದಳು. ಹಾಗೆಯೇ ಮುಂದುವರಿಯುತ್ತಿರುವಾಗ ಅವಳು ಒಂದು ಸರ್ಪವನ್ನು ನೋಡಿದ ಕೂಡಲೇ, ಬಾಬಾ, ಇದೇನು, ನೀವು ಈ ರೀತಿ ಸರ್ಪದ ರೂಪದಲ್ಲಿ ಕಾಣಿಸಿಕೊಂಡಿರೇ, ನಾನು ಹೇಗೆ ಬದುಕಲಿ? ಇದೊಂದು ಮುಖ್ಯವಾದ ಸಂಗತಿ. ಇಂತಹ ಹಳ್ಳಿಯ ಹೆಂಗಸು ಯಾವುದನ್ನು ತಿಳಿಯದಿದ್ದರೂ, ಉತ್ತಮ ಸಂಸ್ಕೃತಿ ಅಥವಾ ಸಾಧನೆ ತಿಳಿಯದೇ ಇದ್ದರೂ ಬಾಬಾರವರನ್ನು ಸರ್ಪದ ರೂಪದಲ್ಲಿ ಗುರುತಿಸಿದಳು. ಎಲ್ಲ ಜೀವಿಗಳಲ್ಲಿಯೂ ಭಗವಂತನಿದ್ದಾನೆ ಎಂಬುದನ್ನು ತಿಳಿಯಲು ಇದೊಂದು ಮುಖ್ಯ ಹೆಜ್ಜೆ. ಇದನ್ನೇ ಭಗವದ್ಗೀತೆ ಮತ್ತು ಭಾಗವತದಲ್ಲಿ ಸುಮಾರು 12 ಸಾರಿ ಹೇಳಿದೆ. ಉದ್ಧವ ಗೀತಾ ಉಪನಿಷತ್ ವಾಕ್ಯ, ಸರ್ವಂ ಕಲ್ವಿದಂ ಬ್ರಹ್ಮ. ಪ್ರಪಂಚದಲ್ಲಿರುವುದೆಲ್ಲವೂ ದೇವರ ರೂಪ, ಪರಮಾತ್ಮನೇ ಶಕ್ತಿ, ದಯೆ, ಸಮದರ್ಶಿತ್ವ, ಸರ್ವಜ್ಞ, ಸರ್ವಾಂತರ್ಯಾಮಿ. ಆದ್ದರಿಂದ ತನ್ನ ಸುತ್ತಲೂ ಇರುವ ಜೀವಿಗಳೆಲ್ಲವೂ ಪರಮಾತ್ಮನ ರೂಪ. ಅವುಗಳ ದೇಹ ದೇವಸ್ಥಾನ, ದೇಹೋ ದೇವಾಲಯ ಪ್ರೋಕ್ತಃ, ಶಿವೋ ಜೀವ ಸನಾತನಃ ಎಂದು ತಿಳಿದು ಮಾನಸಿಕವಾಗಿ ಪೂಜಿಸಬೇಕು. ಸಂತರಾದ ಶ್ರೀರಾಮಕೃಷ್ಣರು ಮತ್ತು ಇತರ ಸಂತರು ಎಲ್ಲ ಜೀವಿಗಳನ್ನು ಪ್ರತ್ಯಕ್ಷವಾಗಿ ಪೂಜೆ ಮಾಡುವುದು, ಅವುಗಳಿಗೆ ಸಮದರ್ಶಿಕಾತ್ಮ ತೋರುವುದು ಕಠಿಣ ಎಂದು ಅದನ್ನು ಬಗೆಹರಿಸಲು ಪರಿಹಾರ ನೀಡಿದ್ದಾರೆ. ಒಂದು ಹುಲಿಯನ್ನು ನೀವು ದೇವರು ಎಂದು ತಿಳಿಯುವುದಾದರೆ ಅದು ಮೈಮೇಲೆ ಬೀಳಲು ಬಂದಾಗ ಯಾವ ಸಾಧನೆಯೂ ಕಾರ್ಯಕ್ಕೆ ಬರುವುದಿಲ್ಲ. ಆದ್ದರಿಂದ ಆ ಹುಲಿ ಅಥವಾ ಸಿಂಹವನ್ನು ದೂರದಲ್ಲಿಟ್ಟು ಹೆದರಿಕೆಯನ್ನು ಬದಿಗೊತ್ತಿ ಆತ್ಮ ಸಂರಕ್ಷಣೆ ಮಾಡಿಕೊಂಡು ಮಾನಸಿಕವಾಗಿ ಗೌರವ ತೋರಬಹುದು. ಇದೇ ತರಹ ಹಾವುಗಳನ್ನು, ಇತರೆ ಜಂತುಗಳನ್ನು ನೋಡಬೇಕು. ಪ್ರಹ್ಲಾದಾಶ್ಚಸ್ಮಿ ದೈತ್ಯಾನಾಂ ಕಾಲಃ ಕಲಯತಾಮಹಂ ಮೃಗಾಣಾಂ ಚ ಮೃಗೇಂದ್ರೋಹಂ ವೈನತೇಯಶ್ಚ ಪಕ್ಷೀಣಾಂ. ದೈತ್ಯರಲ್ಲಿ ನಾನು ಭಕ್ತ ಪ್ರಹ್ಲಾದ, ಕ್ಷಯವನ್ನುಂಟು ಮಾಡುವುದರಲ್ಲಿ ನಾನು ಕಾಲ, ಪ್ರಾಣಿಗಳಲ್ಲಿ ನಾನು ಸಿಂಹ ಮತ್ತು ಪಕ್ಷಿಗಳಲ್ಲಿ ನಾನು ಗರುಡ. ಮಾನವರಲ್ಲಿಯೂ ಅನೇಕರು ಕೆಟ್ಟವರಾಗಿ ಸಮಾಜಘಾತುಕರಾಗಿರುತ್ತಾರೆ. ಅವರುಗಳನ್ನು ಸಾಮಾನ್ಯ ಸಾಧಕರು ಮಾಡಲಾರರು. ಪೂಜ್ಯ ಭಾವವನ್ನು ಹೊಂದಿದ ನಂತರ ಮುಂದಿನ ಪ್ರಶ್ನೆ, ವ್ಯಕ್ತಿತ್ವ. ಶ್ರೀ ಸಾಯಿಬಾಬಾರವರು ಉತ್ತಮ ಜ್ಞಾನಿಗಳಾಗಿ ಬ್ರಹ್ಮನಿಷ್ಠೆಯ ಬೋಧಕರಾಗಿದ್ದರು. ಅವರು ಎಲ್ಲವನ್ನೂ ಬ್ರಹ್ಮನೆಂದು ತಿಳಿದಿದ್ದರು. ನಾನೇ ಬ್ರಹ್ಮ, ಎಲ್ಲವೂ ಬ್ರಹ್ಮ, ನಾನೇ ಎಲ್ಲ ಎನ್ನುತ್ತಿದ್ದರು. ಅಹಿಂಸೆಯ ಪಾಠವನ್ನು ಮಾಳ್ಸಾಪತಿಯವರಿಗೆ ಹೇಳಿದರು. ಇದೇ ರೀತಿ ಪಾಠವನ್ನು ಮಾಳ್ಸಾಪತಿಯವರಿಗೆ ಬಾಬಾ ಅನೇಕ ಸಾರಿ ಹೇಳಿರಬಹುದು. ಮಾಳ್ಸಾಪತಿಯವರು ಈ ವಿಷಯವನ್ನು ತಮ್ಮ ಮಗನಿಗೆ ಹೇಳಿ ತಮ್ಮ ಚರಿತ್ರೆಯಲ್ಲಿ ಹೇಳಿದ್ದಾರೆ. ಅವರು ಅಷ್ಟೊಂದು ಪಾಂಡಿತ್ಯವುಳ್ಳವರಾಗಿರದೆ ತಮ್ಮ ಜೀವಿತದ ಎಲ್ಲ ಘಟನೆಗಳನ್ನು ಹೇಳಿರಲಾರರು. ಎಲ್ಲ ಜೀವಿಗಳನ್ನು ಸಮದೃಷ್ಟಿಯಿಂದ ಭಾವಿಸಿ ಪೂಜೆ ಮಾಡಿದರಷ್ಟೇ ಸಾಲದು. ಪ್ರಪಂಚದ ಎಲ್ಲ ಜಡವಸ್ತುಗಳನ್ನು ಬ್ರಹ್ಮ ಎಂದು ಭಾವಿಸಬೇಕು. ಅಲ್ಲೇ ಕಷ್ಟ ಬರುವುದು. ಮಣ್ಣಿನಿಂದ ಮಾಡಿದ ಗಣಪತಿ, ಕಾಳಿ ವಿಗ್ರಹಗಳನ್ನು ಪ್ರಾಣ ಪ್ರತಿಷ್ಠೆ ಸಮಾರಂಭ ಮುಗಿದ ನಂತರ ಪೂಜಿಸಿ ಅವುಗಳಲ್ಲಿ ದೇವರಿದ್ದಾನೆ ಎನ್ನುತ್ತಾರೆ. ಯಾವಾತನು ಮಣ್ಣಿನಲ್ಲಿ ಅವರ ರೂಪ ಕಾಣುವುದಾದರೆ ಅದೇ ಮಣ್ಣು ರೂಪರಹಿತವಾಗಿಯೂ ಸಹ ದೇವರ ಮತ್ತು ಆ ಮೂರ್ತಿಗಳನ್ನು ಗಂಗೆಯಲ್ಲಿ ಮುಳುಗಿಸಿ ಅವು ಕರಗಿದಾಗಲೂ ದೇವಸ್ವರೂಪವೇ ಅಹುದು. ಭೂಮಿ, ಗಾಳಿ, ಅಗ್ನಿ, ನೀರು, ಆಕಾಶವೆಲ್ಲವೂ ಜೀವಭರಿತವಾಗಿರುತ್ತದೆ. ಜೀವವು ಮನುಷ್ಯನಿಂದ ಪ್ರಾಣಿ, ನಂತರ ಸಸ್ಯ, ತದನಂತರ ಖನಿಜ, ಕೊನೆಗೆ ನಕ್ಷತ್ರ ವಿಷಯಕ್ಕೆ ಇಳಿಯುತ್ತಾ ಹೋಗುತ್ತದೆ. ಪ್ರಾಣಿಗಳು ಜೀವವನ್ನು ಪ್ರಾಣಿಶಾಸ್ತ್ರ, ಸಸ್ಯಗಳ ಜೀವನವನ್ನು ಸಸ್ಯಶಾಸ್ತ್ರಗಳೆಂದು ತಿಳಿಯಬಹುದು. ಈ ವಿಜ್ಞಾನವನ್ನು ಅಧ್ಯಯನ ಮಾಡುವಾಗ ನೀವು ಮಿಶ್ರ ಜಾತಿಯ ಅಥವಾ ನಿಶ್ಚಯಿಸಲಾಗದ ವಸ್ತುತ್ವಗಳನ್ನು ನೋಡುತ್ತೇವೆ. ಅವುಗಳು ಇಂತಹವೇ ಗುಂಪಿನವು ಎಂದು ಖಚಿತವಾಗಿ ನಿರ್ಧರಿಸಲಾರವು. ಕೆಲವು ಅಣುಕೋಶಗಳು ಸಸ್ಯ ರೂಪದಲ್ಲಿ ಮತ್ತು ಪ್ರಾಣಿ ರೂಪದಲ್ಲಿಯೂ ಇರುತ್ತವೆ. ಉದಾಹರಣೆಗಾಗಿ, ನೊಣ ತಿನ್ನುವ ಹೂವನ್ನು ತೆಗೆದುಕೊಂಡರೆ ನೊಣವು ಅದರ ಮೇಲೆ ಕುಳಿತುಕೊಂಡು
ತಕ್ಷಣವೇ ಅದು ಅದರ ದ್ರಾವಕ ರಸದಿಂದ ಕರಗಿ ಅದನ್ನು ಪ್ರಾಣಿಯಂತೆಯೇ ಜೀರ್ಣಿಸಿಕೊಳ್ಳುತ್ತದೆ. ಆದರೂ ಇದು ಸಸ್ಯವೇ. ಸಸ್ಯಗಳು ಪ್ರಾಣಿಯನ್ನು, ಪ್ರಾಣಿಯು ಸಸ್ಯಗಳನ್ನು ತಿನ್ನುವೋಪಾದಿಯಲ್ಲಿ ತಿನ್ನುತ್ತದೆ. ಆದ್ದರಿಂದ ನಾವು ಇವೆರಡರಲ್ಲಿಯೂ ಜೀವ ಒಂದೇ ಎಂದು ಹೇಳಲಾಗುವುದಿಲ್ಲ. ಈಗ ಅಣುಕೋಶ ಮತ್ತು ಸ್ಫಟಿಕ ತೆಗೆದುಕೊಂಡಲ್ಲಿ ಖನಿಜ, ಪ್ರಾಣಿ, ಮಾನವ ಎಂಬುದನ್ನು ವಿಶ್ಲೇಷಿಸುವುದು ಕಷ್ಟ. ಮನುಷ್ಯ ರೇಖಾಗಣಿತದ ಆಕೃತಿಯನ್ನು ಬರೆಯಬಲ್ಲ, ಆದರೆ ಸ್ಫಟಿಕವು ತನ್ನ ರೇಖಾಗಣಿತದ ಶಕ್ತಿ ಸಾಮರ್ಥ್ಯದಿಂದ ಸರಿಯಾಗಿ ಅದನ್ನು ಕತ್ತರಿಸಿದಾಗಲೂ ಒಳ್ಳೆಯ ಸ್ಫಟಿಕಾಕೃತಿ ನೀಡುತ್ತದೆ. ಇದು ಖನಿಜಗಳಲ್ಲಿಯೂ ಒಂದು ವಿಧವಾದ ನಕ್ಷತ್ರಯಾನವಾದ ಜೀವವಿದೆ. ಇದನ್ನು ಈಗ ಅಣು ಮತ್ತು ಅಣುಶಕ್ತಿ ವಿಭಜನೆ ಸಂಶೋಧನೆಯಿಂದ ತಿಳಿಯಬಹುದಾಗಿದೆ. ಎಲ್ಲ ವಸ್ತುವಿನಲ್ಲಿ ಅಣುವಿದೆ ಎಂದು ತಿಳಿದು ಬಂದಿದೆ. ಅಂದರೆ ಪುರಾತನ ರಸಾಯನಶಾಸ್ತ್ರಜ್ಞರು ಅಣು ವಿಭಜನೆ ಸಾಧ್ಯವಿಲ್ಲ ಎಂದಿದ್ದರು. ಈಗ ನಾವು ಅಣುವನ್ನು ವಿಭಜಿಸಿ ಅದರಲ್ಲಿ ಪ್ರೋಟಾನ್ಸ್ ಮತ್ತು ಎಲೆಕ್ಟ್ರಾನ್ಗಳ ವ್ಯೂಹವಿದೆ. ಇದರ ವಿಭಜನೆಯಿಂದ ಅನೇಕ ತರಹ ಪರಿಣಾಮ ಉಂಟಾಗುತ್ತದೆ ಎಂದು ತಿಳಿದಿದ್ದೇವೆ. ಯುರೇನಿಯಂ ಮತ್ತು ಜಲಜನಕ ವಿಭಜನೆಯಿಂದ ಶಾಖೋತ್ಪನ್ನವಾಗಿ ಪ್ರಪಂಚದ ಶಾಂತಿ ಮತ್ತು ಕ್ಷೇಮಕ್ಕೆ ಭಂಗವಾಗಿದೆ. ಗಾಮಾ ಕಿರಣಗಳ ಉತ್ಪನ್ನದಿಂದ ಒಬ್ಬ ಯಮನ ಸೃಷ್ಟಿಯಾಗಿದೆ. ಇದು ಹಿಂದೂ ಪುರಾಣದಲ್ಲಿ ಕಂಡುಬರುವ ಯಮನಿಗಿಂತಲೂ ಬಲಿಷ್ಠವಾಗಿದೆ. ವಿಶ್ವದ ಅಂತ್ಯ ಅಂದರೆ ಪ್ರಳಯ ಈಗ ವಿಜ್ಞಾನಿಗಳ ಮತ್ತು ರಾಜಕೀಯ ವ್ಯಕ್ತಿಗಳ ಕೈಯಲ್ಲಿದೆ. ನಾವು ಈಗ ವೈಜ್ಞಾನಿಕವಾಗಿ ಸೃಷ್ಟಿಯ ಚರಾಚರಗಳಲ್ಲಿಯೂ ಜೀವವಿದೆ ಎಂದು ತಿಳಿದೆವು. ಈ ಶಕ್ತಿಯು ಮತ್ತು ಬುದ್ಧಿಯು ದೇವರ ಮೂಲ ಪ್ರಕೃತಿ. ಆದರೆ ಪ್ರಾಣಿ ಮತ್ತು ಮಾನವನ ಪೂಜೆಯಂತೆ ಸಸ್ಯ ಖನಿಜಗಳ ಪೂಜೆಯನ್ನು ಮಾಡಬಹುದು ಎಂಬುದು ವೇದ್ಯ. ಬಾಬಾರವರ ಮಾರ್ಗದರ್ಶನದಿಂದ, ಪುರಾಣಗಳ ಮಾರ್ಗದರ್ಶನದಿಂದ ನಾವು ಎಲ್ಲ ಜೀವಿಗಳನ್ನು ಪೂಜಿಸಬೇಕು ಎಂದು ತಿಳಿಯಬೇಕು. ಮಾಳ್ಸಾಪತಿಯವರು ಸಾಯಿಬಾಬಾರವರ ಸಖ್ಯ ಮತ್ತು ಮಾರ್ಗದರ್ಶನದಿಂದ ವಿಶ್ವವಿದ್ಯಾಲಯದ ಶಿಕ್ಷಣಕ್ಕಿಂತ ಹೆಚ್ಚಾಗಿ ಉನ್ನತ ವ್ಯಕ್ತಿಯಾಗಿ, ಬಾಬಾರವರ ಮಾರ್ಗದರ್ಶನದಿಂದ, ಪುರಾಣಗಳ ಮಾರ್ಗದರ್ಶನದಿಂದ ನಾವು ಎಲ್ಲ ಜೀವಗಳನ್ನು ಪೂಜಿಸಬೇಕು ಎಂದು ತಿಳಿಯಬೇಕು. ಮಾಳ್ಸಾಪತಿಯವರು ಸಾಯಿಬಾಬಾರವರ ಸಖ್ಯ ಮತ್ತು ಮಾರ್ಗದರ್ಶನದಿಂದ ವಿಶ್ವವಿದ್ಯಾಲಯದ ಶಿಕ್ಷಣಕ್ಕಿಂತ ಹೆಚ್ಚಾಗಿ ಉನ್ನತ ವ್ಯಕ್ತಿಯಾಗಿ, ಬಾಬಾರವರ ಸಹಕಾರ, ಸಹಾಯ, ಆಶೀರ್ವಾದ ಎಲ್ಲವನ್ನೂ ಪಡೆದ ಮಹಾನ್ ವ್ಯಕ್ತಿಯಾಗಿ ಸೈಯೆನಿಸಿಕೊಂಡಿದ್ದರು. ಅವರು ಮರಣಕಾಲದಲ್ಲಿ ರಾಮ್ ಎನ್ನುತ್ತಾ ಪ್ರಾಣ ಬಿಟ್ಟಾಗ ಅವರು ಯಾವ ರೀತಿ ಆಧ್ಯಾತ್ಮಿಕ ಪ್ರಗತಿ ಹೊಂದಿ ಬಾಬಾರವರ ಮಾರ್ಗದರ್ಶನದಿಂದ ಜೀವನ ಮುಕ್ತರಾದರು, ಅದಕ್ಕಿಂತ ಹೆಚ್ಚಾಗಿ ಯಾರು ಸಾಧಿಸಿದ್ದಾರೆ? ಕೆಲವು ಶಾಸ್ತ್ರೋಕ್ತವಾದಿಗಳು ಸಾಯಿಬಾಬಾರವರನ್ನು ಧರ್ಮದ ಪ್ರಗತಿಗೆ ಉಪಯೋಗಿಸಿಕೊಳ್ಳಲು ಸಾಧ್ಯವಿಲ್ಲ, ಏಕೆಂದರೆ ಅವರು ಸಂಪ್ರದಾಯ ವಿರೋಧಿ ಮತ್ತು ಮಹಮ್ಮದೀಯರು ಎಂಬ ಅಭಿಪ್ರಾಯದಿಂದ ಯಾವ ಒಂದು ಸಹಾಯವೂ ಅವರಿಂದ ಪಡೆಯಲಾಗದು ಎಂದಿದ್ದರು. ಅವರು ವೇದ, ಆಗಮ ಪದ್ಧತಿಗಳು ಮತ್ತು ಆಚಾರಗಳಾದ ಪೂಜೆ, ಧ್ಯಾನ ಇವನ್ನು ಬಿಟ್ಟು ಬೇರೆ ಯಾವುದನ್ನೂ ಯೋಚನೆ ಮಾಡದೆ ಬಾಬಾರವರಿಂದ ನಮಗೇನು ಪ್ರಯೋಜನವಿಲ್ಲ ಎಂದು ಹೇಳುವರು. ಮಾಳ್ಸಾಪತಿಯವರ ಜೀವನ ಅವರು ಬಾಬಾರವರ ಕೈಕೆಳಗೆ ಇದ್ದುದರಿಂದ ಆಗ ಆಧ್ಯಾತ್ಮಿಕ ಪ್ರಗತಿಗಳ ಇವರ ವಾದವನ್ನು ತಳ್ಳಿಹಾಕುತ್ತದೆ. ಯಾರು ಶಾಸ್ತ್ರಾನುಸಾರವಾಗಿ ಹಳ್ಳಿಯ ಪದ್ಧತಿಗಳಾದ ಮೂರ್ತಿ ಪೂಜೆಯನ್ನು ಅನುಸರಿಸುತ್ತಿದ್ದರೋ ಅವರುಗಳು ಮಾಳ್ಸಾಪತಿಯವರೂ ಸಹ ಅದೇ ರೀತಿ ಇದ್ದರು ಎಂಬುದನ್ನು ಗಮನಿಸಬೇಕು. ಮಾಳ್ಸಾಪತಿಯವರು ಬಾಬಾರವರಿಂದ ಪ್ರಯೋಜನ ಪಡೆಯಬಹುದಾಗಿದ್ದರೆ ಬೇರೆಯವರೂ ಸಹ ಪಡೆಯಬಹುದು. ಮಾಳ್ಸಾಪತಿಯವರು ಖಂಡೋಬಾನ ಭಕ್ತ ಮತ್ತು ಆರಾಧಕ. ಇವರು ಇದನ್ನು ತಮ್ಮ ಪೂರ್ವಜರಿಂದ ಪಡೆದಿದ್ದರು. ಖಂಡೋಬ ಶಿವನ ಅವತಾರ. ಹೀಗಾಗಿ ಮಾಳ್ಸಾಪತಿಯವರಿಗೆ ಖಂಡೋಬನಲ್ಲಿ ಅತ್ಯಂತ ವಿಶ್ವಾಸವಿದ್ದು ಅವರು ಆಚಾರವಂತರಾಗಿದ್ದರು. ಅವರ ಉಪವಾಸ, ಔತಣ, ಶ್ರಾದ್ದ ಎಲ್ಲವೂ ಸರಿಯಾಗಿತ್ತು. ಅವರು ಖಂಡೋಬ ಪುರಾಣ ಓದುತ್ತಿದ್ದುದರಿಂದ ಈ ತರಹ ಶಕ್ತಿ ಪಡೆದಿದ್ದರು. ಖಂಡೋಬಾನ ಸಂದೇಶವನ್ನು ಹೇಳುತ್ತಿದ್ದರು. ಅವರು ಖಂಡೋಬ ಎಲ್ಲರನ್ನೂ ರಕ್ಷಿಸುತ್ತಾನೆ ಎಂಬ ದೃಢ ವಿಶ್ವಾಸದಿಂದಿದ್ದರು.
ಬಾಬಾರವರೂ ಸಹ ದೇವರ ನಾಮ, ದೇವರ ರೂಪವನ್ನು ಚಿಂತಿಸುವವರು. ಪರಮ ಪ್ರಭುವಾದವನನ್ನು ಕಾಣುತ್ತಾನೆ ಎನ್ನುತ್ತಿದ್ದರು. ನಮಸ್ತೆ ಚಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸ್ಮಿ. ವಾಯುವಿನ ವೈದಿಕ ಉಪಾಸಕರು ವಾಯುವಿಗೆ, ನಿನಗೆ ನಮಃ ಓ ವಾಯುದೇವ, ನೀನೊಬ್ಬನೇ ನಮಗೆ ದೈವಿಕ ಸಾಕ್ಷಾತ್ಕಾರ. ಅವನು ವಾಯುವನ್ನು ಅಂದರೆ ಪ್ರಕೃತಿಯ ಒಂದು ಶಕ್ತಿಯನ್ನು ಅತ್ಯಂತ ಭಕ್ತಿಯಿಂದ ಆರಾಧಿಸುವವರು ಎಂದಿದ್ದಾನೆ. ಹೀಗೆಯೇ ಗಣಪತಿಯಂಥ ಇತರ ರೂಪ ದೇವರ ಆರಾಧಕ ಸಹ ಭಕ್ತರಿಗೆ ದೇವೋತ್ತಮ ಪುರುಷನು ಪರಾತ್ಪರ ಎಂದಿದ್ದಾರೆ. ಮಾಳ್ಸಾಪತಿಯವರ ಸಂಗತಿ ಇಲ್ಲಿ ಸರಿಯಾದ ಉದಾಹರಣೆ. ಅವರು ಕೊನೆಯ ತನಕ ಖಂಡೋಬಾನ ಅಪ್ರತಿಮ ಭಕ್ತರಾಗಿದ್ದರು. ಖಂಡೋಬಾ ಅವರನ್ನು ಕಾಪಾಡಿದ. ಬಾಬಾರವರು ಖಂಡೋಬಾ ಎಂದರೆ ದೇವರು ಎಂದರು. ಉದಾಹರಣೆಗೆ, ಖಂಡೋಬಾ ಮಂದಿರದಲ್ಲಿದ್ದ ಉಪಾಸನಿ ಬಾಬಾರವರನ್ನು ಕರೆಯುತ್ತಿದ್ದಾಗ ಬಾಬಾರವರು 4 ವರುಷಗಳ ಸೇವೆಯ ನಂತರ ಖಂಡೋಬಾನು ನಿನಗೆ ಎಲ್ಲ ಶಕ್ತಿಯನ್ನೂ ಕೊಟ್ಟು ನಿನ್ನನ್ನು ಪರಿಪೂರ್ಣ ಮಾಡುತ್ತಾನೆ ಎಂದಿದ್ದರು. ಮಾಳ್ಸಾಪತಿಯವರ ಸಂಗತಿಯಲ್ಲಿ ಅವರ ಪರಿಪೂರ್ಣತೆ ಪರಾಕಾಷ್ಠೆ ಎಲ್ಲಿಗೆ ತಲುಪಿತ್ತೆಂದರೆ ಅವರ ಸಂಗಡಿಗರಿಗೆ ಅದು ಮಾದರಿಯಾಗಿತ್ತು. ಅವರ ಸ್ವಾರ್ಥ ತ್ಯಾಗ ಅಪಾರವಾಗಿದ್ದು ದಿಗ್ಭ್ರಮೆಯಾಗಿತ್ತು. ಅವರ ನಿಸ್ವಾರ್ಥ ಪರತೆಯನ್ನು ಅವರ ಪತ್ನಿ ಮಕ್ಕಳೂ ಸಹ ಅನುಸರಿಸುತ್ತಿದ್ದರು. ಹೀಗಾಗಿ ಅವರಿಗೆ ದಿನನಿತ್ಯದ ಬದುಕಿಗೂ ಕಷ್ಟಕರವಾಗಿದ್ದಿತು. ಆದರೂ ಅವರು ಯಾವಾಗಲೂ ಪ್ರಸನ್ನಚಿತ್ತರಾಗಿ ತೃಪ್ತಿಯಾಗಿ ತಮ್ಮ ಹಿತವನ್ನೂ ಸಹ ಲೆಕ್ಕಿಸದೆ ಇತರರಿಗೆ ರಕ್ಷಣೆ ನೀಡುತ್ತಿದ್ದರು. ಅವರು ವಿರೋಧಿಗಳಿಗೂ ಸಹಾಯ ಮಾಡುತ್ತಿದ್ದರು. ಇಲ್ಲಿ ಒಂದು ಸಂಗತಿ ನೆನಪಿಗೆ ಬರುವುದು. ಪ್ಯಾಲೆಸ್ಟೀನ್ ಸಮರ್ಥರು, ನಿನಗೆ ಕೆಡುಕು ಮಾಡಿದವರಿಗೆ ಒಳ್ಳೆಯದನ್ನು ಮಾಡು, ನಿನ್ನ ಕೋಟನ್ನು ದರೋಡೆ ಮಾಡಲು ಬಂದವರಿಗೆ ನೀನೇ ನಿನ್ನ ಕೋಟನ್ನು ಹೊದಿಸು ಎಂದು ಹೇಳಿದ್ದರು. ಮಾಳ್ಸಾಪತಿ ತಮ್ಮ ಕಂಬಳಿಯನ್ನು ಕಳೆದುಕೊಂಡರು. ಇನ್ನೊಂದು ಹಳ್ಳಿಯಲ್ಲಿ ಅದು ಕಳ್ಳಮಾಲನ್ನು ಕೊಳ್ಳುವವನ ಬಳಿ ಪತ್ತೆಯಾಯಿತು. ಆ ಊರಿನಲ್ಲಿ ಅವರ ಮಗಳಿದ್ದಳು. ಅವಳು ಅದನ್ನು ಪತ್ತೆ ಹಚ್ಚಿದಳು. ಕಂಬಳಿ ತೆಗೆದುಕೊಂಡವನು ಅದು ಅವಳಿದೆಂದು ಮಾಳ್ಸಾಪತಿಯವರದಲ್ಲ ಎಂದನು. ಹಳ್ಳಿಯ ಮುನ್ಸೀಫ್ ಅವಳನ್ನು ಜೈಲಿಗೆ ಹಾಕಿ ಕಂಬಳಿಯನ್ನು ವಶಪಡಿಸಲು ಹೇಳಿದರು. ಮಾಳ್ಸಾಪತಿಯವರಿಗೆ ದಿಗ್ಭ್ರಮೆ. ಒಬ್ಬ ಹೆಂಗಸಿಗೆ ಜೈಲು ಶಿಕ್ಷೆಯಾಯಿತಲ್ಲ ಎಂದು ದಿಗ್ಭ್ರಮೆಯಾಯಿತು. ಆದ್ದರಿಂದ ಅವರು ಆ ವಸ್ತುವನ್ನು ತಾನು ಹಕ್ಕನ್ನು ಸಾಧಿಸುವುದಿಲ್ಲವೆಂದು ಅಥವಾ ಅದು ತನ್ನದು ಎಂದು ಹೇಳಲಾರೆ ಎಂದರು. ಇದು ಸಂತ ಬಿಷಪರು ಜೀನ್ವಾಲ್ ಜೀನ್ರವರು ಕದ್ದ ಬೆಳ್ಳಿ ಕಾಂಡಲ್ ಕೋಲಿನ ಮೇಲೆ ಹಕ್ಕು ಸಾಧಿಸಲಿಲ್ಲ. ಕೆಲವರದು ಈ ತರಹದ ಸ್ವಾರ್ಥ ನಿರಾಕರಣೆಯಿಂದ ತಮ್ಮನ್ನು ತಾವೇ ಹಾಳು ಮಾಡಿಕೊಳ್ಳುತ್ತಾರೆ ಮತ್ತು ಅವರ ಆಶ್ರಿತರಿಗೂ ಕೆಡುಕಾಗುತ್ತದೆ ಎನ್ನುತ್ತಾರೆ. ಇಲ್ಲಿ ಬಾಬಾರವರ ಸೇವೆ ಮುಖ್ಯ. ಬಾಬಾರವರ ಜಾಗೃತ ಕಣ್ಣುಗಳು ಸರ್ವಜ್ಞತ್ವ ಯಾವಾಗಲೂ ಮಹಳ್ಸಾಪತಿಯವರ ಮೇಲಿದ್ದುದರಿಂದ ಅವರಲ್ಲಿಯೇ ಇರಲಿ, ಅವರ ಆಶ್ರಿತರುಗಳು ಎಲ್ಲೇ ಇರಲಿ, ಬಾಬಾರವರು ಅವರುಗಳನ್ನು ರಕ್ಷಿಸುತ್ತಿದ್ದರು. ಆದ್ದರಿಂದ ನಮ್ಮ ಶಾಸ್ತ್ರೋಕ್ತವಾದಿಗಳೂ ಸಹ ಬಾಬಾರವರಿಂದ ಸಹಾಯ ಪಡೆಯಬಲ್ಲರು ಎಂದು ಈ ಘಟನೆಗಳಿಂದ ತಿಳಿಯಬಹುದು. ಬಾಬಾರವರು ರಕ್ಷಣಾ ದೇವತೆ ಅಥವಾ ಶ್ರೀ ಸಾಯಿ ಕೃಷ್ಣ. ಭಕ್ತರಿಗೆ ಬೇಕಾದುದನ್ನೆಲ್ಲ ನೀಡುವ ಭಗವಾನ್ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಈ ರೀತಿ ಹೇಳಿದ್ದಾನೆ. ಯಾ ಯಥಾ ಮಾಂ ಪ್ರಪದ್ಯೇಂತೆ ತಾಂ ಸತೈವ ಭಜಮಾಮ್ಯಹಂ ಮಮ ವರ್ತ್ಮಾನುವರ್ತಂತೆ ಮನುಷ್ಯಃ ಪಾರ್ಥ ಸರ್ವಶಃ ಯೋ ಯೋ ಯಾಂ ಯಾಂ ತನುಂ ಭಕ್ತಃ ಶ್ರದ್ಧಾಯಾರ್ಚಿತುಮಿಚ್ಛತಿ ತಸ್ಯಾಚಲಂ ಶ್ರದ್ಧಂ ತಾಮವ ವಿದದಾಮ್ಯಹಂ. ಅಂದರೆ, ಯಾರು ನನಗೆ ಹೇಗೆ ಶರಣಾಗುತ್ತಾರೋ ಹಾಗೆ ನಾನು ಅವರಿಗೆ ಅನುಗ್ರಹಿಸುತ್ತೇನೆ. ಪ್ರಾರ್ಥನೆ ಎಲ್ಲರೂ ಎಲ್ಲ ರೀತಿಗಳಲ್ಲೂ ನನ್ನ ಮಾರ್ಗವನ್ನೇ ಅನುಸರಿಸುತ್ತಾರೆ. ಜೀವರನ್ನು ಯಾವ ಹೆಸರಿನಲ್ಲಿಯಾಗಲಿ ಯಾವ ರೂಪದಲ್ಲಿಯಾಗಲಿ ಸಮೀಪಿಸಬಹುದು. ಮಾಳ್ಸಾಪತಿಯವರು ಖಂಡೋಬನೇ ನನ್ನ ದೇವರು ಎಂದು ಬಾಬಾರವರಿಂದ ಎಲ್ಲ ಸಹಾಯ ಪಡೆದರು. ಈ ರೀತಿ ಎಲ್ಲರೂ ಬಾಬಾರವರಿಂದ ಸಹಾಯ ಪಡೆಯಬಹುದು. ಈ ವಿಚಾರದಲ್ಲಿ ಕೆಲವರು ಮಾಳ್ಸಾಪತಿಯವರ ಬಗೆಗೆ ಅಸೂಯೆ ಪಡಬಹುದು. ಇಲ್ಲಿ ತ್ಯಾಗರಾಜರ ಈ ಹಾಡನ್ನು ಗಮನಕ್ಕೆ ತಂದುಕೊಳ್ಳಬಹುದು. ಎಂತಾನಿನೇ ವರ್ಣಿಮುನು ಶಬರಿ ಭಾಗ್ಯಮು
ನಾನು ಶಬರಿಯ ಭಾಗ್ಯವನ್ನು ಹೇಗೆ ವರ್ಣಿಸಲಿ? ಬೇಡರ ಜಾತಿಯ ಗುಡ್ಡಗಾಡಿನ ಮಹಿಳೆ ಅವಳು. ಶಬರಿ ಶ್ರೀರಾಮನಿಗೆ ಕಾಯ್ದು ಅವನಿಗೆ ಆಹಾರ ನೀಡಿದಳಲ್ಲವೇ ಮತ್ತು ಮೋಕ್ಷ ಪಡೆಯಲಿಲ್ಲವೇ? ಈ ತರಹ ಅಸೂಯೆಯನ್ನು ಬಿಟ್ಟು ನಮ್ಮ ಶ್ರೋತ್ರಿಯ ಬಾಂಧವರು ತಮ್ಮ ಶಕ್ತಿಯನ್ನು ಬಾಬಾರವರ ಸೇವೆಗೆ ಉಪಯೋಗಿಸಬಾರದೆ? ನಮ್ಮ ಓದುಗರು ಈ ಗ್ರಂಥದಿಂದ ಉತ್ತೇಜಿತರಾಗಿ ತಮ್ಮ ಭಕ್ತಿಯನ್ನು ಹೆಚ್ಚಿಸಿಕೊಂಡು ಸಾಯಿ ಸೇವೆಯಲ್ಲಿ ಶ್ರೀ ಸಾಯಿಯನ್ನು ಎಲ್ಲ ರೂಪದಲ್ಲಿ ಕೃಷ್ಣ, ಶಿವ, ರಾಮ, ಮಾರುತಿ, ರಾಮರಲ್ಲಿ ಕಂಡು ಭಾಗಿಯಾಗದಿದ್ದರೆ ಈ ಗ್ರಂಥ ನಿಷ್ಪ್ರಯೋಜಕ. ಮಹಳ್ಸಾಪತಿಯವರಿಗೆ ಒಳ್ಳೆಯ ಅಂತ್ಯ ಸಿಕ್ಕಿತು. ಅವರಿಗೆ ತಮ್ಮ ಕೊನೆಗಳಿಗೆ ಸಮೀಪಿಸುತ್ತಿದೆ ಎಂಬುದರ ಪೂರ್ಣ ಅರಿವಿತ್ತು. ಆದ್ದರಿಂದ ಅವರು ತಮ್ಮ ಸ್ನೇಹಿತರಿಗೆ ನಾನು ಸ್ವರ್ಗಕ್ಕೆ ಹೋಗುತ್ತಿದ್ದೇನೆ ಎಂದರು. ಖಂಡೋಬಾನ ಭಕ್ತನಾಗಿ ಲೆಕ್ಕವಿಲ್ಲದಷ್ಟು ಜೇಜೂರಿ ಯಾತ್ರೆ ಮಾಡಿ ಖಂಡೋಬಾ ಪುರಾಣವನ್ನು ಅನೇಕ ಸಾರಿ ಪಠಣ ಮಾಡಿದ ಅವರಿಗೆ ತಾವು ಗಳಿಸಿರುವ ಪುಣ್ಯದ ಪೂರ್ಣ ಅರಿವಿದ್ದಿತು. ಮಾಳ್ಸಾಪತಿಯವರು ನಾನು ಸ್ವರ್ಗಯಾತ್ರೆ ಮಾಡುವೆನೆಂದು ಹೇಳಿದುದರ ಅರ್ಥವೇನು? ಒಬ್ಬ ದೈವ ಭಕ್ತಿಯುಳ್ಳವನ ಸಾವನ್ನು ಹೇಳಿದಾಗ ಅವನು ಕೈಲಾಸವಾಸಿಯಾದ, ವೈಕುಂಠವಾಸಿಯಾದ ಎನ್ನುತ್ತಾರೆ. ಅಂದರೆ ಅವರು ಆರಾಧಿಸಿದ ದೇವರ ಪಾದ ಸೇರಿದರು ಎನ್ನುತ್ತಾರೆ. ಗೀತೆಯಲ್ಲಿ ಈ ಬಗೆಗೆ ಅಧ್ಯಾಯ 7 ಶ್ಲೋಕ 20-23 ತಿಳಿದುಕೊಳ್ಳುವುದು ಒಳ್ಳೆಯದು. ಕಾಮೈಸ್ತೈಸ್ತೈ ಹೃತಾಜ್ಞಾನಃ ಪ್ರಪದ್ಯಂತೇನ್ಯ ದೇವತಃ ತಂ ತಂ ನಿಯಮಮಾಸ್ತಾಯ ಪ್ರಕೃತ್ಯ ನಿಯಾತಃ ಸ್ವಯ. ಐಹಿಕ ಬಯಕೆಗಳು ಯಾರ ಬುದ್ಧಿಶಕ್ತಿಯನ್ನು ಗೆದ್ದಿವೆಯೋ ಅಂತಹವರು ದೇವತೆಗಳಿಗೆ ಶರಣಾಗುತ್ತಾರೆ ಮತ್ತು ತಮ್ಮ ಸ್ವಭಾವಗಳಿಗೆ ಅನುಗುಣವಾಗಿ ಪೂಜೆಯ ನಿರ್ದಿಷ್ಟ ನಿಯಮ ನಿಬಂಧನೆಗಳನ್ನು ಅನುಸರಿಸುತ್ತಾರೆ. ಸತಾಯ ಶ್ರದ್ಧಾಯ ಯುಕ್ತಸ್ತಸ್ಯ ರಾಧನಮೀಹತೆ ಲಭತೆ ಚ ತತಃ ಕಾಮನ್ಮನೈವ ವಿಹಿತಾನ್ ಹಿತಾನ್. ಇಂತಹ ಶ್ರದ್ಧೆಯನ್ನು ಪಡೆದು ಆತನ ಒಬ್ಬ ನಿರ್ದಿಷ್ಟ ದೇವತೆಯನ್ನು ಪೂಜಿಸಿ ಅಭಿಷ್ಟಗಳನ್ನು ಪಡೆಯಲು ಪ್ರಯತ್ನಿಸುತ್ತಾನೆ. ಆದರೆ ವಾಸ್ತವವಾಗಿ ಆ ಅನುಗ್ರಹಗಳೆಲ್ಲವನ್ನೂ ನೀಡುವವನು ನಾನೊಬ್ಬನೇ. ಅಂತವತ್ತು ಫಲಂ ತೇಷಾಂ ತದ್ಭವತ್ಯಲ್ಪ ಮೇಧಸಾಂ ದೇವಾನ್ ದೇವಾಯ ಜೋಯಾಂತಿ ಮದ್ಭಕ್ತಾಯಾಂತಿ ಮಾಮಪಿ. ಅಲ್ಪ ಬುದ್ಧಿಯುಳ್ಳವರು ದೇವತೆಗಳನ್ನು ಪೂಜಿಸುತ್ತಾರೆ. ಅವರು ಪಡೆಯುವ ಫಲವು ಮಿತವಾದದ್ದು, ಅಲ್ಪ ಕಾಲದ್ದು. ದೇವರುಗಳನ್ನು ಪೂಜಿಸುವವರು ದೇವತೆಗಳ ಲೋಕಕ್ಕೆ ಹೋಗುತ್ತಾರೆ. ಆದರೆ ನನ್ನ ಭಕ್ತರು ಕಡೆಗೆ ನನ್ನ ಪರಮಲೋಕವನ್ನು ಮುಟ್ಟುವರು. ಮಾಳ್ಸಾಪತಿಯವರು ತಮ್ಮ ಇಷ್ಟ ದೇವತೆಯಾದ ಖಂಡೋಬಾನ ಶ್ರೇಷ್ಠತೆ ಮತ್ತು ಶಕ್ತಿಗಳ ಬಗೆಗೆ ತುಂಬ ನಂಬಿಕೆ ಇಟ್ಟಿದ್ದರು. ಅವರು ಖಂಡೋಬಾ ದೇವನ ಪ್ರತಿಮೆಯನ್ನು ಪಾಲಿಕೆಯಲ್ಲಿಟ್ಟುಕೊಂಡು ತಮ್ಮ ಸಂಗಡಿಗರೊಂದಿಗೆ 150 ಮೈಲಿ ದೂರದ ಜೆಜೂರಿಗೆ ಹೋಗಿ ಬರುತ್ತಿದ್ದರು. ಒಂದು ದಿನ ಭಾನುವಾರ ಅವರು ತಮ್ಮ ಖಂಡೋಬಾ ಈ ದಿನ ಮೆರವಣಿಗೆ ಬಯಸುವುದಿಲ್ಲ, ಅವನು ಭಾನುವಾರದಂದು ಬೇಟೆಯಾಡುತ್ತಾ ಸಂತೋಷದಿಂದಿರುವನು ಎಂದು ಹೇಳಿದರು. ಆದ್ದರಿಂದ ಅವರು ಖಂಡೋಬಾ ದೇವನು ಒಂದು ನಿಗದಿತ ಬೆಟ್ಟದ ಮೇಲೆ ನಿಗದಿತ ಸ್ಥಳದಲ್ಲಿ ಅಥವಾ ಅವನ ಭಕ್ತರೊಡನೆ ಸಂತೋಷದಲ್ಲಿ ಕಾಲ ಕಳೆಯುತ್ತಾನೆ ಎಂಬ ಅಭಿಪ್ರಾಯದಿಂದಿದ್ದರು. ಇದು ಹೆಚ್ಚು ಕಡಿಮೆ ಮಾಳ್ಸಾಪತಿ ನಾನು ಮರಣದ ದಿನ ಸ್ವರ್ಗಕ್ಕೆ ಹೋಗುವೆನು ಎಂಬುದರ ವಿವರಣೆ. ಅವರು ವಿಠಲ, ಶನಿ, ಗಣಪತಿ ಮತ್ತು ಬಾಬಾರವರನ್ನು ಆರಾಧಿಸುತ್ತಿದ್ದರು ಎಂಬುದರಲ್ಲಿ ಸಂಶಯವಿಲ್ಲ. ಆದರೆ ಯಾರೂ ಅವರ ಹೃದಯವನ್ನು ಖಂಡೋಬಾನಷ್ಟು ಗೆಲ್ಲಲಿಲ್ಲ. ಅವರೆಲ್ಲರೂ ಪೂಜಿಸಲ್ಪಡಲು ಅಥವಾ ಗೌರವಕ್ಕೆ ಪಾತ್ರರು. ಒಂದು ದೇವರ ಮತ್ತೊಂದು ದೇವರ ಸಂಬಂಧ, ದೈವಿಕ ಅಭಿಪ್ರಾಯದ ವಿವರಣೆ ಸಾಮಾನ್ಯವಾದ ಸಂದರ್ಭದಲ್ಲಿ ಇದು ಅನೇಕ ಜನರಿಗೆ ಸಾಧ್ಯವಿಲ್ಲ. ಈಗ ನಾವು ಹಿಂದೂ, ಕ್ರಿಶ್ಚಿಯನ್ ಮತ್ತು ಇತರ ಪಂಗಡಗಳ ಪ್ರಕಾರ ತೆಗೆದುಕೊಂಡರೆ ಖಂಡೋಬಾ ಮಹಳ್ಸಾಪತಿಯವರ ಮುಖ್ಯ ದೈವ. ಅವರು ಶಂಕರ, ಶನಿ ಇತ್ಯಾದಿ ದೇವರುಗಳನ್ನು ಗೌರವಿಸುತ್ತಿದ್ದರು. ಇದನ್ನು ಗಮನಿಸಿದರೆ ನಾವು ಮಹಳ್ಸಾಪತಿ ಖಂಡೋಬನನ್ನು ಭಗವದ್ಗೀತೆಯಲ್ಲಿ ಹೇಳಿರುವ ದೇವನಂತೆ ಶ್ಲೋಕ 8-20 ಐಹಿಕ ಬಯಕೆಗಳು ಯಾರನ್ನು ಗೆದ್ದಿವೆಯೋ ಅಂತಹವರು ಒಂದು ನಿಗದಿತ ದೇವರುಗಳಿಗೆ ಶರಣಾಗುತ್ತಾರೆ.
ದೇವೋತ್ತಮ ಪರಮ ಪುರುಷನ ಬಳಿಗೆ ಹೋಗುವುದಿಲ್ಲ, ಏಕೆಂದರೆ ಅವರ ಪ್ರಕೃತಿ ಆ ತರಹ. ಈ ಕಾರಣದಿಂದ ಅವರು ವಿವಿಧ ದೇವತೆಗಳನ್ನು ಪೂಜಿಸುತ್ತಾರೆ. ಶ್ಲೋಕ 21ರಲ್ಲಿ ಯಾರಾದರೂ ಯಾವುದಾದರೂ ದೇವತೆಯನ್ನು ಪೂಜಿಸಲು ಇಚ್ಛಿಸುತ್ತಾರೆ, ಆತನು ಆ ದೇವತೆಗೆ ಮುಡಿಪಾಗುವಂತೆ ಅವನ ಶ್ರದ್ಧೆಯನ್ನು ಸ್ಥಿರಗೊಳಿಸುತ್ತಾನೆ. ಶ್ಲೋಕ 22ರಲ್ಲಿ ಅಂತಹ ಶ್ರದ್ಧೆಯನ್ನು ಪಡೆದು ಆತನು ಒಬ್ಬ ನಿರ್ದಿಷ್ಟ ದೇವತೆಯನ್ನು ಪೂಜಿಸಿ ಅಭಿಷ್ಟಗಳನ್ನು ಪಡೆಯಲು ಪ್ರಯತ್ನಿಸುತ್ತಾನೆ. ಆದರೆ ವಾಸ್ತವಿಕವಾಗಿ ಈ ಅನುಗ್ರಹವನ್ನೆಲ್ಲ ನೀಡುವವನು ನಾನೊಬ್ಬನೇ. ಶ್ಲೋಕ 23ರಲ್ಲಿ ಮರಣದ ವಾರ್ತೆ. ದೇವತೆಗಳನ್ನು ಪೂಜಿಸುವವರು ದೇವತೆಗಳ ಲೋಕಕ್ಕೆ ಹೋಗುತ್ತಾರೆ, ಆದರೆ ಪರಮಪ್ರಭುವಿನ ಭಕ್ತನು ನನ್ನ ಲೋಕವನ್ನು ಮುಟ್ಟುವನು. ಮಹಳ್ಸಾಪತಿಯವರು ನಾನು ಸ್ವರ್ಗಕ್ಕೆ ಹೋಗುತ್ತೇನೆ ಎಂದು ಹೇಳಿದ ಅಭಿಪ್ರಾಯ ಅವರು ಖಂಡೋಬಾನ ಬಳಿಗೆ, ಅಂದರೆ ಪರಮಪ್ರಭುವಿನ ಬಳಿಗೆ ಎಂದು ಅವರ ಅಭಿಪ್ರಾಯ. ಬಾಬಾರವರು ಖಂಡೋಬಾನಿಗೂ ಪರಮಪ್ರಭುವಿಗೂ ವ್ಯತ್ಯಾಸವೆನಿಸಲಿಲ್ಲ ಮತ್ತು ನಾನೇ ದೇವರು, ಅಹಂ ಬ್ರಹ್ಮಾಸ್ಮಿ ಎಂದರು. ಬಾಬಾರವರೇ ಖಂಡೋಬ. ಗೀತೆಯಲ್ಲಿ ಹೇಳಿರುವಂತೆ ಅವನು ಪರಮಪ್ರಭುವಿನ ಭಕ್ತನು. ದೇವೋತ್ತಮ ಪುರುಷನ ಪರಮಲೋಕಕ್ಕೆ ನೇರವಾಗಿ ಹೋಗುತ್ತಾನೆ. ಉಪನಿಷತ್ ಕ್ರಮಾಮುಕ್ತಯ ಪ್ರಕಾರ ಅವರುಗಳು ಲೋಕದಿಂದ ಲೋಕಕ್ಕೆ ಬ್ರಹ್ಮನನ್ನು ತಲುಪುವ ತನಕ ಹೋಗುತ್ತಲೇ ಇರುತ್ತಾರೆ. ಬಾಬಾರವರನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ನಾವು ಭಕ್ತನ ಎಲ್ಲ ಸ್ಥಿತಿಯಲ್ಲಿ ಮತ್ತು ಕೊನೆಯ ಸ್ಥಿತಿಯಲ್ಲಿ ಅವನ ಬೆಳವಣಿಗೆಯನ್ನು ಗಮನಿಸಬೇಕು. ಮಾಳ್ಸಾಪತಿ ಎಚ್.ಎಸ್. ದೀಕ್ಷಿತ್ರವರುಗಳು ತಮ್ಮ ಅಂತ್ಯವನ್ನು ಹೇಗೆ ತಲುಪಿದರು ಎಂಬುದನ್ನು ಸಂಕ್ಷಿಪ್ತವಾಗಿ ವಿವರಿಸಲಾಗಿದೆ. ಕೆಲವು ವಾಚಕರು ಬಾಬಾರವರ ರೀತಿ ಮತ್ತು ಅವರ ಭಕ್ತರ ಬೆಳವಣಿಗೆಗೆ ಮತ್ತು ಪರಮ ಪುರುಷನಲ್ಲಿಗೆ ಸಾಗುವ ದಾರಿಗೆ ಹೇಗೆ ಸಹಾಯಕವಾದರು ಎಂಬುದನ್ನು ತಿಳಿಯಬಹುದು. ನಹಿ ಕಲ್ಯಾಣಕೃತ್ ಕಶ್ಚಿತ್ ದುರ್ಗತಿಂ ತಥಾ ಗಚ್ಚಸಿ. ಯಾರು ಸರಿಯಾದ ದಾರಿಯಲ್ಲಿ ಹೋಗುವುದಿಲ್ಲವೋ ಅವರ ಅಂತಿಮ ದಿನಗಳು ಕೆಟ್ಟದಾಗಿರುತ್ತವೆ ಎಂದು ಭಯಪಡಬೇಕಿಲ್ಲ. ಪರಮಪುರುಷ ದೇವೋತ್ತಮ ಕೃಷ್ಣ ಮತ್ತು ಪರಮಪುರುಷ ಸಾಯಿಯವರು ಎಲ್ಲರೂ ಸರಿಯಾದ ಅಂತ್ಯವನ್ನು ಮುಟ್ಟುವುದನ್ನು ನೋಡುತ್ತಾರೆ. ಇದು ಸತ್ಯ. ಇಲ್ಲಿಗೆ ಭಾಗ 2ರ 1ನೇ ಅಧ್ಯಾಯವು ಸಮಾಪ್ತಿಯಾಯಿತು. ಶ್ರೀ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ.